ಸೊ ಎಲ್ಲರೂ ನೋಟ್ಸ್ ರೆಡಿ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಸೊ ಇವತ್ತು ನಾನು ಫುಲ್ ಐ-ಸಿ-ಟಿ ಬೇಸಿಕ್ಸ್, ಐ-ಸಿ-ಟಿ ಅಂದ್ರೆ ಏನು? ಸೊ ಐ-ಸಿ-ಟಿ ಬೇಸಿಕ್ಸ್ ಏನೇನ್ ಬೇಕು ನಾವು ಟ್ರೇಡ್ ಮಾಡೋದಕ್ಕೆ ಅದನ್ನ ಹೇಳ್ತಿದ್ದೀನಿ. ಸೊ ಐ-ಸಿ-ಟಿ ಅಂದ್ರೆ ಏನು? ಐ-ಸಿ-ಟಿ ಅಂದ್ರೆ ಇನ್ನರ್ ಸರ್ಕಲ್ ಟ್ರೇಡರ್. ಸೊ ಈ ಇನ್ನರ್ ಸರ್ಕಲ್ ಟ್ರೇಡರ್ದು ಫೌಂಡರ್ ಯಾರು ಗೊತ್ತಾ? ಮೈಕೆಲ್ ಜೆ ಅಡಲ್ಸ್ಟನ್. ಸೊ ಈ ಐ-ಸಿ-ಟಿ ಅನ್ನೋ ಟಾಪಿಕ್ ನ ಇನ್ವೆಂಟ್ ಮಾಡಿದ್ದು ಫೌಂಡರ್ ಎಲ್ಲ ಇವ್ರೆ. ಸೊ ನಾವ್ ಇವತ್ತು ಏನ್ ಕಲ್ತಿದೀವಿ ಎಲ್ಲ ಈ ಯೂಟ್ಯೂಬ್ ನೋಡೇ ಕಲ್ತಿದ್ದು. ಸೊ ಯೂಟ್ಯೂಬ್ ಅಲ್ಲಿ 725 ವಿಡಿಯೋಸ್ ಇದೆ. ಸೊ ಎಲ್ಲಾ ತುಂಬಾ ದೊಡ್ಡ ದೊಡ್ಡ ವಿಡಿಯೋಸ್. ಇದನ್ನ ನೋಡಿ ಕಲ್ತ್ಕೊಳ್ಳೋರಿಗೆ ಬೇಕಂದ್ರೆ ಇದನ್ನ ರೆಫರ್ ಮಾಡಿ. ಸೊ ಇವತ್ತು ಕ್ಯಾಂಡಲ್ಸ್ ಬಗ್ಗೆ ಹೇಳ್ತೀನಿ. ಬುಲಿಶ್ ಕ್ಯಾಂಡಲ್, ಬೇರಿಶ್ ಕ್ಯಾಂಡಲ್ ಅಂದ್ರೆ ಏನು ಅಂತ. ಸೊ ಬುಲಿಶ್ ಕ್ಯಾಂಡಲ್ ಅಂದ್ರೆ ಇದು ಬುಲಿಶ್ ಕ್ಯಾಂಡಲ್, ಇದು ಬೇರಿಶ್ ಕ್ಯಾಂಡಲ್. ಸೊ ಬುಲಿಶ್ ಕ್ಯಾಂಡಲ್ ಹೆಂಗೆ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ, ಬೇರಿಶ್ ಕ್ಯಾಂಡಲ್ ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಬಾಡಿ. ಸೊ ಈ ವಿಕ್ ಇದೆಯಲ್ಲ, ಇದು ಕಡ್ಡಿ ಇರೋದ್ನ ವಿಕ್ ಅಂತ ಹೇಳ್ತಾರೆ. ಸೊ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿ ಲೋ ಕ್ರಿಯೇಟ್ ಮಾಡಿ ಮೇಲೆ ಹೋಗುತ್ತೆ. ಸೊ ಹೈ ಕ್ರಿಯೇಟ್ ಮಾಡಿ ವಾಪಸ್ ಕೆಳಗ್ ಬಂದು ಕ್ಲೋಸ್ ಆಗುತ್ತೆ. ಸೊ ಇದೇ ಬೇರಿಶ್ ಕ್ಯಾಂಡಲ್ ಅಲ್ಲಿ ಓಪನ್ ಆಗಿ ಫಸ್ಟ್ ಹೈ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಕೆಳಗ್ ಬಂದು ಲೋ ಕ್ರಿಯೇಟ್ ಮಾಡಿ ಕ್ಲೋಸ್ ಆಗುತ್ತೆ. ಸೊ ಇದ್ರದ್ದು ಓಪನಿಂಗ್ ಕೆಳಗಿರುತ್ತೆ ಬುಲಿಶ್ ಕ್ಯಾಂಡಲ್ದು, ಬೇರಿಶ್ ಕ್ಯಾಂಡಲ್ದು ಓಪನಿಂಗ್ ಮೇಲೆ ಇರುತ್ತೆ ಯಾವಾಗ್ಲೂ. ನೀವು ಚಾರ್ಟ್ ಅಲ್ಲಿ ಯಾವಾಗ್ಲೂ ಬುಲಿಶ್ ಕ್ಯಾಂಡಲ್ ನೋಡ್ಬೇಕಾದ್ರೆ ಇಲ್ಲಿಂದಾನೇ ಓಪನ್ ಆಗುತ್ತೆ, ನೀವು ಬೇಕಾದಾಗ ನೋಡ್ಬೋದು. ಸೊ ಬುಲಿಶ್ ಕ್ಯಾಂಡಲ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹಿಂಗ್ ಕಾಣುತ್ತೆ. ಸೊ ಇದು ನಂದು ಡೈಲಿ ಕ್ಯಾಂಡಲ್ ಅಂದ್ರೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಈ ತರ ಓಪನ್ ಆಗಿ ಲೋ ಕ್ರಿಯೇಟ್ ಮಾಡಿ ಹೈ ಕ್ರಿಯೇಟ್ ಮಾಡಿ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆಗಿದೆ. ಸೊ ಈ ಲೆವೆಲ್ ಅಲ್ಲಿ ಓಪನ್ ಆಗಿರುತ್ತೆ. ಇಲ್ಲಿ ಲೋ ಕ್ರಿಯೇಟ್ ಮಾಡಿ ಹೈ ಕ್ರಿಯೇಟ್ ಮಾಡಿ ಕ್ಲೋಸ್ ಆಗಿರುತ್ತೆ. ಸೊ ಇದನ್ನೇ ಬೇರಿಶ್ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ, ಸೊ ಇಲ್ಲಿ ಓಪನ್ ಆಗಿ ಇಲ್ಲಿ ಹೈ ಕ್ರಿಯೇಟ್ ಮಾಡಿ ಆಮೇಲೆ ಮತ್ತೆ ಲೋ ಕ್ರಿಯೇಟ್ ಮಾಡಿ ಕ್ಲೋಸ್ ಆಗುತ್ತೆ. ಸೊ ಈ ಲೆವೆಲ್ ಅಲ್ಲಿ ನೋಡಿ, ಇಲ್ಲಿ ಓಪನ್ ಆಗುತ್ತೆ, ಹೈ ಕ್ರಿಯೇಟ್ ಆಗಿ ಲೋ ಕ್ರಿಯೇಟ್ ಆಗಿ ಮತ್ತೆ ಕ್ಲೋಸ್ ಆಗುತ್ತೆ. ಸೊ 3 ಟೈಪ್ಸ್ ಕ್ಯಾಂಡಲ್ಸ್ ಇರುತ್ತೆ: ಡೈರೆಕ್ಷನಲ್ ಕ್ಯಾಂಡಲ್, ರಿವರ್ಸಲ್ ಕ್ಯಾಂಡಲ್, ಇಂಡಿಸಿಷನ್ ಕ್ಯಾಂಡಲ್. ಡೈರೆಕ್ಷನಲ್ ಕ್ಯಾಂಡಲ್ ಎಕ್ಸಾಂಪಲ್ ಏನು ಅಂದ್ರೆ, ಇವಾಗ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋ ಕ್ಯಾಂಡಲ್. ಸೊ ಇವಾಗ ಇಲ್ಲಿ ಓಪನ್ ಆಗಿರುತ್ತೆ, ಲೋ ಕ್ರಿಯೇಟ್ ಮಾಡಿ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ಇದರಲ್ಲೇ ಬೇರಿಶ್ ಅಲ್ಲಿ ನೋಡಿದ್ರೆ ಇಲ್ಲಿ ಓಪನ್ ಆಗಿ ಹೈ ಕ್ರಿಯೇಟ್ ಮಾಡಿ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದನ್ನ ಡೈರೆಕ್ಷನಲ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಇದನ್ನ ಎಕ್ಸ್ಪಾನ್ಷನ್ ಕ್ಯಾಂಡಲ್ ಅಂತಾನೂ ಹೇಳ್ತಾರೆ. ರಿವರ್ಸಲ್ ಕ್ಯಾಂಡಲ್ ಅಂದ್ರೆ ಇಲ್ಲಿ ಓಪನ್ ಆಗಿ ಲೋ ಕ್ರಿಯೇಟ್ ಮಾಡಿ ಆಮೇಲೆ ರಿವರ್ಸ್ ಆಗಿರುತ್ತೆ. ಇಲ್ಲಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕೆಳಗ್ ಬಂದು ಮೇಲೋಗಿ ಆಮೇಲೆ ಮೇಲ್ ಹೋಗಿರುತ್ತೆ. ಸೊ ಇದು ರಿವರ್ಸಲ್ ಕ್ಯಾಂಡಲ್. ರಿವರ್ಸಲ್ ಕ್ಯಾಂಡಲ್ ಅಲ್ಲಿ ಲಾಂಗ್ ವಿಕ್ಸ್ ಬರುತ್ತೆ. ಸೊ ಇದು ಇಲ್ಲಿ ಓಪನ್ ಆಗಿ ಹೈ ಕ್ರಿಯೇಟ್ ಮಾಡಿ ಆಮೇಲೆ ರಿವರ್ಸಲ್ ಆಗಿರುತ್ತೆ ಈ ವಿಕ್ ಅಲ್ಲಿ. ಸೊ ಅದಾದ್ಮೇಲೆ ಲೋ ಕ್ರಿಯೇಟ್ ಮಾಡಿ ಕ್ಲೋಸ್ ಆಗುತ್ತೆ. ಇಂಡಿಸಿಷನ್ ಕ್ಯಾಂಡಲ್ ಅಂದ್ರೆ ಎರಡ್ ಸೈಡ್ ಹೋಗಿ ಕನ್ಸಾಲಿಡೇಟ್ ಆಗ್ತಾ ಇರುತ್ತೆ. ಅದು ಮೇಲಕ್ಕೂ ಹೋಗ್ತಾ ಇರಲ್ಲ, ಕೆಳಕ್ಕೂ ಹೋಗ್ತಾ ಇರಲ್ಲ. ಸೊ ಅದು ಇಲ್ಲಿ ಓಪನ್ ಆಗಿ ಇಲ್ಲಿ ಕೆಳಕ್ ಹೋಗಿರುತ್ತೆ, ಆಮೇಲೆ ಹೈ ಹೋಗಿ ವಾಪಸ್ ಅಲ್ಲೇ ಕ್ಲೋಸ್ ಆಗುತ್ತೆ. ಸೊ ಅದು ಕನ್ಸಾಲಿಡೇಷನ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಸೊ ಇದು ಇಲ್ಲಿ ಓಪನ್ ಆಗುತ್ತೆ, ಹೈ ಕ್ರಿಯೇಟ್ ಮಾಡಿ ಲೋ ಕ್ರಿಯೇಟ್ ಮಾಡಿ ಕ್ಲೋಸ್ ಆಗುತ್ತೆ. ಸೊ ಈ ಕ್ಯಾಂಡಲ್ಗಳಲ್ಲಿ ನಾವು ಟ್ರೇಡ್ ಮಾಡಕ್ ಆಗಲ್ಲ. ಟ್ರೇಡ್ ಮಾಡಿದ್ರು ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಾರ್ಕೆಟ್ ಕಂಡೀಷನ್ಸ್ ಬಗ್ಗೆ ಹೇಳ್ತೀನಿ. ಇದ್ರದ್ದು ಎಲ್ಲಾದ್ರದ್ದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದೆ. ಸೊ ಮಾರ್ಕೆಟ್ ಕಂಡೀಷನ್ ಅಲ್ಲಿ 3 ಟೈಪ್ ಬರುತ್ತೆ: ಬುಲ್ಲಿಶ್ ಮಾರ್ಕೆಟ್, ಬೇರಿಶ್ ಮಾರ್ಕೆಟ್ ಮತ್ತೆ ಕನ್ಸಾಲಿಡೇಷನ್. ಬುಲ್ಲಿಶ್ ಮಾರ್ಕೆಟ್ ಅಂದ್ರೆ ಏನು ಗೊತ್ತಾ? ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋನ ಕ್ರಿಯೇಟ್ ಮಾಡ್ಕೊಂಡು ಮೇಲಕ್ಕೆ ಹೋಗೋದು ಮಾರ್ಕೆಟ್ ನ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಸೊ ಮೇಲಕ್ಕೆ ಹೋಗೋ ಮಾರ್ಕೆಟ್ ನ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ತಾರೆ. ಬೇರಿಶ್ ಮಾರ್ಕೆಟ್ ಅಂದ್ರೆ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ನ ಕ್ರಿಯೇಟ್ ಮಾಡ್ಕೊಂಡು ಕೆಳಕ್ ಹೋಗೋ ಮಾರ್ಕೆಟ್ ನ ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು, ಲೋವರ್ ಲೋ ಕ್ರಿಯೇಟ್ ಆಗಿ ಲೋವರ್ ಹೈ ಆಗಿದೆ, ಮತ್ತೆ ಲೋವರ್ ಲೋ ಆಗಿ ಲೋವರ್ ಹೈ ಆಗಿದೆ. ಈ ಹೈ ಈ ಹೈನ ಬ್ರೇಕ್ ಮಾಡಲ್ಲ. ಸೊ ಬ್ರೇಕ್ ಮಾಡಿದ್ರೆ ನಮ್ದು ವಾಪಸ್ ಬುಲಿಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಬೇರಿಶ್ ಟ್ರೆಂಡ್ ಅಂತ ಹೇಳ್ತಾರೆ. ಸೊ ಕನ್ಸಾಲಿಡೇಷನ್, ಆಗ್ಲೇ ಇಂಡಿಸಿಷನ್ ಕ್ಯಾಂಡಲ್ ಅಲ್ಲಿ ಹೇಳ್ದಾಗೆ ಕನ್ಸಾಲಿಡೇಷನ್ ಅಂದ್ರೆ ಮೇಲಕ್ಕೂ ಹೋಗದೆ ಕೆಳಕ್ಕೂ ಹೋಗದೆ ಅಲ್ಲಲ್ಲೇ ಮೂವ್ ಆಗೋದನ್ನ ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ. ಈ ಟೈಪ್ ಮಾರ್ಕೆಟ್ ಇದ್ದಾಗ ನಾವು ಅದನ್ನ ಟ್ರೇಡ್ ಮಾಡಕ್ ಹೋಗೋದಿಲ್ಲ. ಸೊ ಇಲ್ಲಿಂದ ನೀವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು, ಇಲ್ಲಿಂದ ನೀಟಾಗಿ ಕೇಳಿಸ್ಕೋಬೇಕು. ಸೊ ನೋಟ್ಸ್ ಬರ್ಕೊಳ್ಳೋದಿದ್ರೆ ನೋಟ್ಸ್ ಬರ್ಕೊಳ್ಳಿ. ಸೊ ಸ್ವಿಂಗ್ ಪಾಯಿಂಟ್ಸ್ ಅಂದ್ರೆ ಏನ್ ಗೊತ್ತಾ?
3 ಕ್ಯಾಂಡಲ್ ಇರುತ್ತೆ. ಸೊ ಇಲ್ಲಿ ಹೈಯರ್ ಲೋ ಮಧ್ಯ ಇನ್ನೊಂದು ಲೋ ಬರುತ್ತಲ್ಲ, ಅದನ್ನ ಸ್ವಿಂಗ್ ಲೋ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೈಯರ್ ಹೈ ಮಧ್ಯ ಇನ್ನೊಂದು ಮಧ್ಯದಲ್ಲಿ ಹೈ ಬರುತ್ತಲ್ಲ, ಅದನ್ನ ಸ್ವಿಂಗ್ ಹೈ ಅಂತ ಹೇಳ್ತಾರೆ. 2 ಕ್ಯಾಂಡಲ್ ಮಧ್ಯದಲ್ಲಿ ಬರೋ ಹೈನ ಸ್ವಿಂಗ್ ಹೈ ಅಂತ ಹೇಳ್ತಾರೆ. 2 ಕ್ಯಾಂಡಲ್ ಮಧ್ಯ ಕೆಳಗಡೆ ಬರೋ ಲೋನ ಸ್ವಿಂಗ್ ಲೋ ಅಂತ ಹೇಳ್ತಾರೆ. ನಾವಿದನ್ನ ಐಡೆಂಟಿಫೈ ಏನಕ್ ಮಾಡ್ತೀವಿ ಗೊತ್ತಾ? ಇಲ್ಲಿ ನೋಡಿ. ಇಲ್ಲಿ ಸ್ವಿಂಗ್ ಲೋ ಇದೆ. ಇಲ್ಲೊಂದ್ ಕ್ಯಾಂಡಲ್ ಕೆಳಗೆ ದೊಡ್ಡ ಲೋ ಬಂದಿದೆ. ಸೊ ಇದನ್ನ ಸ್ವಿಂಗ್ ಲೋ. ಸೊ ಇಲ್ಲಿ ನೋಡಿ. ಇದು ಸ್ವಿಂಗ್ ಹೈ. 2 ಕ್ಯಾಂಡಲ್, 3 ಕ್ಯಾಂಡಲ್ ಅಲ್ಲಿ ಮಧ್ಯದ ಕ್ಯಾಂಡಲ್ ಹೈ ಕ್ರಿಯೇಟ್ ಮಾಡಿರುತ್ತೆ. ಸೊ ಇಲ್ಲಿ ಮಧ್ಯದ ಕ್ಯಾಂಡಲ್ ಲೋ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ಸ್ವಿಂಗ್ ಲೋ ಅಂತ ಹೇಳ್ತೀವಿ. ಸೊ ಈಗ ನಾವ್ ಈ ಸ್ವಿಂಗ್ ಲೋನ ಏನಕ್ಕೆ ಐಡೆಂಟಿಫೈ ಮಾಡ್ತೀವಿ ಗೊತ್ತಾ? ಈ ಸ್ವಿಂಗ್ ಲೋ ಅಲ್ಲಿ ಯಾ ಈ ಸ್ವಿಂಗ್ ಲೋನ ಏನಕ್ಕೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಈಗ ನಾವು ಟ್ರೇಡಿಂಗ್ ಸೈಕಾಲಜಿ ಪ್ರಕಾರ ನೋಡಿದ್ರೆ, ಈಗ ಇಲ್ಲಿ ಲಾಂಗ್ ಮಾಡಿದವ್ರದ್ದು ಸ್ಟಾಪ್ ಲಾಸ್ ನ ಯಾವಾಗ್ಲೂ ರೀಸೆಂಟ್ ಸ್ವಿಂಗ್ ಲೋ ಅಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲಿ ಶಾರ್ಟ್ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಯಾವಾಗ್ಲೂ ಇಲ್ಲಿರುತ್ತೆ. ಸೊ ಇಲ್ಲಿ ಬೈ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಇಲ್ಲಿರೋದನ್ನ ಸೆಲ್ ಸ್ಟಾಪ್ಸ್ ಅಂತ ಹೇಳ್ತಾರೆ. ಇಲ್ಲಿ ಸೆಲ್ ಮಾಡಿರೋದು ಸ್ಟಾಪ್ ಲಾಸ್ ಇರೋದನ್ನ ಬೈ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಇದನ್ನ ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಕೆಳಗಡೆ ಬರೋದು ಯಾವಾಗ್ಲೂ ಸೆಲ್ ಸೈಡ್ ಲಿಕ್ವಿಡಿಟಿ, ಮೇಲ್ಗಡೆ ಬರೋದು ಯಾವಾಗ್ಲೂ ಬೈ ಸೈಡ್ ಲಿಕ್ವಿಡಿಟಿ. ಸೊ ಇದನ್ನ ತಗೊಂಡ್ಮೇಲೆನೆ ನಾವು ಸ್ಮಾರ್ಟ್ ಮನಿ ಟ್ರೇಡರ್ ಆಗಿ ಟ್ರೇಡ್ ಮಾಡೋದು. ಸೊ ಇಲ್ಲಿ ಬೇರೆಯವ್ರದ್ದು ಸ್ಟಾಪ್ ಲಾಸ್ ನಮ್ಗೆ ಲಿಕ್ವಿಡಿಟಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು. ಇಲ್ಲಿ ಸ್ವಿಂಗ್ ಹೈನ ಬೈ ಸೈಡ್ ಲಿಕ್ವಿಡಿಟಿ ಅಂತ ಮಾರ್ಕ್ ಮಾಡಿದ್ವಿ. ಇಲ್ಲಿ ಸ್ವಿಂಗ್ ಲೋನ ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ತಗೊಂಡಿದ್ದೀವಿ. ಸೊ ಇಲ್ಲಿ ಈ ಹೈ ತಗೊಂಡ್ಮೇಲೆ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಮೂಲಕ ನೋಡೋದಿದ್ರೆ ಇದು ಸಪೋರ್ಟ್ ಆಗಿರುತ್ತೆ, ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೇಡರ್ ಇಲ್ಲಿಗೆ ಟ್ಯಾಪ್ ಆದಾಗ ಇವರು ಶಾರ್ಟ್ ಮಾಡ್ತಾರೆ. ಇಲ್ಲಿ ಶಾರ್ಟ್ ಮಾಡಿ ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ನಮ್ದು ಬೈ ಸೈಡ್ ಲಿಕ್ವಿಡಿಟಿ ತಗೊಳುತ್ತೆ. ಸೊ ಇವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆದಾಗ ನಾವು ಟ್ರೇಡ್ ಮಾಡೋದು. ಸೊ ಇದನ್ನೇ ಲಾಂಗ್ ಆಗಿ ನೋಡಿದ್ರೆ ಇಲ್ಲಿ ಸಪೋರ್ಟ್ ಟ್ಯಾಪ್ ಆದಾಗ ರಿಟೇಲ್ ಟ್ರೇಡರ್ಸ್ ಇಲ್ಲಿ ಲಾಂಗ್ ಮಾಡ್ತಾರೆ. ಆದ್ರೆ ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆಯ್ತು. ಅವ್ರದ್ದು ಸ್ಟಾಪ್ ಲಾಸ್ ನಮ್ಗೆ ಲಿಕ್ವಿಡಿಟಿ ಇದ್ದಂಗೆ. ಸೊ ಅದಕ್ಕೆ ಬೈ ಸೈಡ್ ಲಿಕ್ವಿಡಿಟಿ ಅಂತಾರೆ. ಕೆಳಗಡೆ ಬರೋದನ್ನ ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಇನ್ನೂ ನಿಧಾನಕ್ಕೆ ಮಾಡ್ಬೇಕಾ? ಸ್ವಲ್ಪ ಸ್ಲೋನೇ. ಸೊ ಈಗ ಹೇಳ್ಕೊಡಿ ಟಾಪಿಕ್ ಅರ್ಥ ಆಗಿದ್ಯಾ? ಇಲ್ಲ ಇನ್ನೊಂದ್ಸರಿ ಹೇಳ್ಕೊಡ್ಬೇಕಾ? ಓಕೆ. ಸೊ ನೆಕ್ಸ್ಟ್ 2 ಟೈಪ್ಸ್ ಸ್ವಿಂಗ್ ಪಾಯಿಂಟ್ಸ್ ಬರುತ್ತೆ. ಯಾವ್ದು 2 ಇಂಪಾರ್ಟೆಂಟ್ ಸ್ವಿಂಗ್ ಪಾಯಿಂಟ್ಸ್ ಅಂದ್ರೆ ಈಕ್ವಲ್ ಲೋ, ಈಕ್ವಲ್ ಹೈ ಮತ್ತೆ ಓಲ್ಡ್ ಲೋ, ಓಲ್ಡ್ ಹೈಸ್ ಅಂದ್ರೆ ಪ್ರೀವಿಯಸ್ ಡೇ ಮತ್ತೆ ಪ್ರೀವಿಯಸ್ ವೀಕ್ ಹೈಸ್. ಸೊ ಈಗ ಈಕ್ವಲ್ ಲೋ ಮತ್ತೆ ಈಕ್ವಲ್ ಹೈಸ್ ನೋಡೋದಿದ್ರೆ, ಸೊ 2 ಸ್ವಿಂಗ್ ಪಾಯಿಂಟ್ ಪಕ್ಕ ಇರೋದನ್ನ ಈಕ್ವಲ್ ಹೈಸ್ ಅಂತ ಹೇಳ್ತಾರೆ. ಸೊ ಇದನ್ನ ಹೈ ಪ್ರಾಬಬಿಲಿಟಿ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಈ ತರ ಇದ್ದಾಗ ಇದನ್ನ ಬೇಗ ಮಾರ್ಕೆಟ್ ಹೋಗಿ ತಗೊಳುತ್ತೆ. ಸೊ ಇದನ್ನ ಈಕ್ವಲ್ ಹೈಸ್ ಅಂತ ಹೇಳ್ತಾರೆ. ಸೊ ನಾನೀಗ ಇಲ್ಲಿ ಲಾಂಗ್ ಮಾಡೋದಿದ್ರೆ ನಾನು ಇದನ್ನ ಟಾರ್ಗೆಟ್ ಮಾಡ್ತೀನಿ. ಯಾಕಂದ್ರೆ ಈಕ್ವಲ್ ಹೈಸ್ ನ ಮಾರ್ಕೆಟ್ ಫಸ್ಟ್ ಹೋಗಿ ತಗೊಳುತ್ತೆ. ಸೊ ಇದನ್ನ ಈಕ್ವಲ್ ಲೋಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಿಂಗ್ ಲೋ ಇದೆ, ಇಲ್ಲೊಂದು ಸ್ವಿಂಗ್ ಲೋ ಇದೆ. ಸ್ವಿಂಗ್ ಲೋ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಹೇಳ್ದೆ. 3 ಕ್ಯಾಂಡಲ್ ಮಧ್ಯದಲ್ಲಿ ಒಂದು ವಿಕ್ ಬಂದಿರುತ್ತೆ. ಅದು ಲೋ ಫಾರ್ಮ್ ಮಾಡಿರುತ್ತೆ. ಅದನ್ನ ಸ್ವಿಂಗ್ ಲೋ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ತುಂಬಾ ಸ್ವಿಂಗ್ ಲೋಸ್ ಇದೆ. ಇಲ್ಲಿ ಲಾಂಗ್ ಮಾಡಿರೋದು ಸ್ಟಾಪ್ ಲಾಸ್ ಎಲ್ಲಾರ್ದು ಇಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲೇನಾಯ್ತು, ಇಲ್ಲಿ ಅದು ಲಿಕ್ವಿಡಿಟಿ ತಗೊಂತು, ಈಕ್ವಲ್ ಲೋ ತಗೊಂತು ಇಲ್ಲಿ. ಸೊ ಇಲ್ಲಿ ನಾನು ಶಾರ್ಟ್ ಮಾಡಿದ್ರೆ ನಂದು ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀನಿ, ಟಾರ್ಗೆಟ್ ಇಲ್ಲಿ ಇಡ್ತೀನಿ. ಯಾಕಂದ್ರೆ ಇಲ್ಲಿ ಲಾಂಗ್ ಮಾಡಿರೋದು ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ಮಾರ್ಕೆಟ್ ಹೆಂಗೆ ಮೂವ್ ಆಗುತ್ತೆ ಅಂದ್ರೆ ಎಲ್ಲಾರ್ದು ಸ್ಟಾಪ್ ಲಾಸ್ ಹಿಟ್ ಆಗೋ ತರ ಮೂವ್ ಆಗುತ್ತೆ. ಸೊ ನಾವು ಅದ್ರ ಪ್ರಕಾರ ಟ್ರೇಡ್ ತಗೋತೀವಿ. ICT ಕಾನ್ಸೆಪ್ಟ್ ಅಲ್ಲಿ ಅದೇ ಮಾಡೋದು. ಸೊ ಮಾರ್ಕೆಟ್ ಹೆಂಗೆ ಮೂವ್ ಆಗುತ್ತೆ ನಾವು ಅದ್ರ ಜೊತೆ ಮೂವ್ ಆಗ್ತೀವಿ. ಸೊ ದೊಡ್ಡ ಬ್ಯಾಂಕ್ಸ್ ಗಳು ಹೆಂಗ್ ಟ್ರೇಡ್ ಮಾಡ್ತಾರೆ, ಸೊ ನಾವು ಅದ್ರ ಜೊತೆ ಟ್ರೇಡ್ ಮಾಡ್ತೀವಿ. ಸೊ ಓಲ್ಡ್ ಲೋ ಮತ್ತೆ ಓಲ್ಡ್ ಹೈಸ್ ಅಂದ್ರೆ ಏನ್ ಗೊತ್ತಾ? ಪ್ರೀವಿಯಸ್ ವೀಕ್ ಮತ್ತೆ ಪ್ರೀವಿಯಸ್ ಡೇ. ಈಗ ಪ್ರೀವಿಯಸ್ ವೀಕ್ ಎಕ್ಸಾಂಪಲ್ ನೋಡೋಣ. ಸೊ ನಾನು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಕ್ಯಾಂಡಲ್ ನ
ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ಪ್ರೀವಿಯಸ್ ವೀಕ್ ಹೈ ಮಾರ್ಕ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಪ್ರೀವಿಯಸ್ ವೀಕ್ ಲೋನ ಮಾರ್ಕ್ ಮಾಡಿದ್ದೀನಿ. ಸೊ ಫಸ್ಟ್ ಇದು ಪ್ರೀವಿಯಸ್ ವೀಕ್ ಹೈ ತಗೊಳುತ್ತೆ, ಆಮೇಲೆ ಪ್ರೀವಿಯಸ್ ವೀಕ್ ಲೋ ತಗೊಳುತ್ತೆ. ಹೈ ತಗೊಂಡು ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿದ್ರೆ ನಾವು ಲೋ ವರ್ಗೂ ಟಾರ್ಗೆಟ್ ಮಾಡ್ಬೋದು. ಸೊ ಇದು 4 ಅವರ್ ಟೈಮ್ ಫ್ರೇಮ್. ಈಗ ಇಲ್ಲಿ ಹೈ ತಗೊಂಡಿದೆ. ಸೊ ಪ್ರೀವಿಯಸ್ ವೀಕ್ ಹೈನ ತಗೊಂತು. ಸೊ ಲಾಸ್ಟ್ ವೀಕ್ ಕ್ರಿಯೇಟ್ ಮಾಡಿರೋ ಹೈನ ಈ ವೀಕ್ ತಗೊಂಡಾಗ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಗುತ್ತೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಅದನ್ನ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ. ಸೊ ಆ ಹೈ ತಗೊಂಡ ತಕ್ಷಣ ನಾವು ನೆಕ್ಸ್ಟ್ ಟಾರ್ಗೆಟ್ ಮಾಡೋದು ಲೋ. ಸೊ ಅದು ನೋಡಿ ಎಷ್ಟು ಬೇಗ ಬಂದು ಲೋನ ತಗೊಳ್ತು. ಸೊ ಇದನ್ನೇ ನಾವು ಪ್ರೀವಿಯಸ್ ಡೇಗೂ ಯೂಸ್ ಮಾಡ್ತೀವಿ. ಪ್ರೀವಿಯಸ್ ಡೇ ಹೈ ಮತ್ತೆ ಲೋನು ಇದೇ ತರ ಯೂಸ್ ಮಾಡ್ತೀವಿ. ಪ್ರೀವಿಯಸ್ ಡೇ ಲೋ ತಗೊಂಡಿದೆ ಫಸ್ಟ್. ಸೊ ಇದಿನ್ನೂ ಕ್ಯಾಂಡಲ್ ಕಂಪ್ಲೀಟ್ ಆಗಿಲ್ಲ. ಸೊ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ನಾಳೆ ಪ್ರೀವಿಯಸ್ ಡೇ ಹೈ ತಗೋಬಹುದು ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ಇದನ್ನ ಪ್ರೀವಿಯಸ್ ಡೇ ಲೋ ತಗೊಂಡಿದೆ. ಸೊ ಇದು ಡೈಲಿ ಟೈಮ್ ಫ್ರೇಮ್. ಪ್ರೀವಿಯಸ್ ಡೇ ಲೋ ತಗೊಂಡಿದೆ, ಪ್ರೀವಿಯಸ್ ಡೇ ಹೈನ ಟಾರ್ಗೆಟ್ ಮಾಡ್ತೀವಿ. ಸೊ ಇದನ್ನ ನೋಡಿ, ಇಲ್ಲಿ ಲೋ ತಗೊಂಡಿದೆ ಪ್ರೀವಿಯಸ್ ಡೇ ಲೋ, ಇಲ್ಲಿ ಪ್ರೀವಿಯಸ್ ಡೇ ಹೈನ ಟಾರ್ಗೆಟ್ ಮಾಡಿದ್ದೀವಿ. ಸೊ ಇದೆಲ್ಲರೂ ಸಿಲ್ವರ್ ಚಾರ್ಟ್. ಇದು ಸಿಲ್ವರ್ ಚಾರ್ಟ್ ನ ನಾಳೆ XAG USD ಅಂತ ಹೇಳ್ತಾರೆ. ಸೊ ಅದು ನೀವು ನೋಡಿಬೇಕಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಈ ಹೈನ ತಗೊಳುತ್ತೆ. ಸೊ ಹೈ ತಗೊಂಡ್ಮೇಲೆ ಎಲ್ಲ ನಾನು ಹಾಕಿರೋ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲಾರು ನಂಗೆ ಆ ಫೋಟೋ ಅಪ್ಲೋಡ್ ಮಾಡಿ. ಸೊ ಈಗ ನಾನು ಚಾರ್ಟ್ ಅಲ್ಲಿ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸೊ ಇಲ್ಲಿ ಇದನ್ನ ಬೈ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ನಾವು ಇದನ್ನ ಮಾರ್ಕ್ ಮಾಡ್ಕೊತೀವಿ. So ಇಲ್ಲಿ ಇದನ್ನ ಸೆಲ್ ಸೈಡ್ ಲಿಕ್ವಿಡಿಟಿ. ಸೊ ಇದು ಕೂಡ ಸೆಲ್ ಸೈಡ್ ಲಿಕ್ವಿಡಿಟಿ. ನಾವ್ ಯಾವ ಸೆಲ್ ಸೈಡ್ ಲಿಕ್ವಿಡಿಟಿನ ತಗೋಬೇಕು ಅಂತ ನೀವು ಅದನ್ನ ಟ್ರೇಡ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಮೂಲಕ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಯಾವಾಗ್ಲೂ ಮಾರ್ಕೆಟ್ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಾಗ ನೆಕ್ಸ್ಟ್ ನಾವು ಬೈ ಸೈಡ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ತೀವಿ. ಸೊ ಕೆಳಗಡೆ ಬರೋದು ಸೆಲ್ ಸೈಡ್ ಲಿಕ್ವಿಡಿಟಿ, ಮೇಲ್ಗಡೆ ಬರೋದು ಬೈ ಸೈಡ್ ಲಿಕ್ವಿಡಿಟಿ. ಸೊ ಇಲ್ಲಿ ನೋಡಿ, ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೇಡರ್ ಇಲ್ಲಿ ಲಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸ್ಟಾಪ್ ಲಾಸ್ ಈ ಸ್ವಿಂಗ್ ಲೋ ಅಲ್ಲಿ ಇಟ್ಟಿರ್ತಾರೆ. ಸೊ ಅವ್ರ ಟಾರ್ಗೆಟ್ ನ ಈ ರೆಸಿಸ್ಟೆನ್ಸ್ ಲೆವೆಲ್ ಇಟ್ಟಿರ್ತಾರೆ. ಸೊ ಇಲ್ಲಿ ಏನಾಯ್ತು, ಅವ್ರದ್ದು ಹೋಗಿ ಸ್ಟಾಪ್ ಲಾಸ್ ಲಿಕ್ವಿಡಿಟಿ ತಗೊಂತು. ಸೊ ಈ ಲಿಕ್ವಿಡಿಟಿ ತಗೊಂಡ್ಮೇಲೆ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ನಾವು ಟ್ರೇಡ್ ಮಾಡ್ತೀವಿ. ಸೊ ಮತ್ತೆ ಈ ಲಿಕ್ವಿಡಿಟಿ ತಗೊಂಡ್ಮೇಲೆ ಈ ಲೋನ ಮತ್ತೆ ಸ್ವೀಪ್ ಮಾಡೋದಿಲ್ಲ ನಮ್ದು ಬೈ ಸೈಡ್ ಲಿಕ್ವಿಡಿಟಿ ತಗೊಳ್ಳೋವರೆಗೂ. ಸೊ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿದಾಗ ನಾವು ಇಲ್ಲಿ ಲಾಂಗ್ ಮಾಡ್ತೀವಿ. ನಮ್ದು ಸ್ಟಾಪ್ ಲಾಸ್ ಈ ಲೋ ಕೆಳಗೆ ಇಡ್ತೀವಿ. ಸೊ ನಮ್ದು ಟಾರ್ಗೆಟ್ ಬೈ ಸೈಡ್ ಲಿಕ್ವಿಡಿಟಿ. ಸೊ ನೋಡಿ, ನಮ್ದು ಸ್ಟಾಪ್ ಲಾಸ್ ತಗೊಳ್ಳಿಲ್ಲ, ಅದು ಹತ್ರ ಬಂತು, ಆದ್ರೆ ಈ ಲೋ ತಗೊಳ್ಳಿಲ್ಲ. ಯಾಕಂದ್ರೆ ಇಲ್ಲಿ ಇರೋ ಲಿಕ್ವಿಡಿಟಿ ಸ್ಟಾಪ್ ಲಾಸ್ ಗಳೆಲ್ಲ ಹೊರಟೋಗಿದೆ. ಸೊ ಇಲ್ಲಿ ಯಾರ್ದು ಬೇರೆ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿರೋದಿಲ್ಲ. ಸೊ ಅದೇ ಎಕ್ಸಾಂಪಲ್ ನ ನೋಡಿ, ಇಲ್ಲಿ ಬೈ ಸೈಡ್ ತಗೊಂಡ್ಮೇಲೆ ನೆಕ್ಸ್ಟ್ ಬಂದು ಸೆಲ್ ಸೈಡ್ ಮತ್ತೆ ತಗೊಂಡಿದೆ. ಸೊ ಇದು ಬೈ ಸೈಡ್ ತಗೊಂಡಾಗ ಇಲ್ಲಿ ಶಾರ್ಟ್ ಮಾಡಿರೋದು ಸ್ಟಾಪ್ ಲಾಸ್ ಎಲ್ಲ ಹಿಟ್ ಆಗಿರುತ್ತೆ ಇಲ್ಲಿ. ಸೊ ಇದನ್ನ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡಿದ್ರೆ, ಸೊ ಇಲ್ಲಿ ಟ್ರೇಡ್ ತಗೊಂಡಿರೋದು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗಿರುತ್ತೆ. ಸೊ ಆ ಸ್ಟಾಪ್ ಲಾಸ್ ನ ಹಿಟ್ ಆದ್ಮೇಲೆ ನಾವು ಟ್ರೇಡ್ ತಗೋತೀವಿ. ಸೊ ಇಲ್ಲಿ ನಾವು ಟ್ರೇಡ್ ತಗೊಂಡ್ರೆ ನಮ್ ಸ್ಟಾಪ್ ಲಾಸ್ ಈ ಸ್ವಿಂಗ್ ಹೈ ಇರುತ್ತೆ. ಸೊ ನಮ್ದು ಟೇಕ್ ಪ್ರಾಫಿಟ್ ಈ ಸೆಲ್ ಸೈಡ್ ಲಿಕ್ವಿಡಿಟಿ ಆಗಿರುತ್ತೆ. ಸೊ ನಮ್ಗೆ ಎಲ್ಲಿವರೆಗೂ ಹೋಗುತ್ತೆ ಮಾರ್ಕೆಟ್ ಪಕ್ಕ ಅಂತ ನಮ್ಗೆ ICD ಕಾನ್ಸೆಪ್ಟ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ಇಲ್ಲಿ ಮತ್ತೆ ನೋಡ್ಬೋದು, ಇಲ್ಲಿ ಮತ್ತೆ ಸೇಲ್ ಸೈಡ್ ತಗೊಂಡು ಮತ್ತೆ ಇಲ್ಲೋಗಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದ್ದು. ಸೊ ಇದೆಲ್ಲ ಬೈ ಸೈಡ್ ಲಿಕ್ವಿಡಿಟಿನೇ. ಆದ್ರೆ ಏನಕ್ಕೆ ಇದನ್ನೇ ತಗೊಂಡು ರಿವರ್ಸಲ್ ಆಯ್ತು ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದೆ ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ. ಸೊ ಇಲ್ಲಿ ರಿವರ್ಸಲ್ ಆಗೋದಕ್ಕೆ ತುಂಬಾ ಬೇರೆ ಬೇರೆ ಟಾಪಿಕ್ಸ್ ಗಳಿವೆ. ಸೊ ಇಲ್ಲಿ ಬೈ ಸೈಡ್ ತಗೊಂಡ ತಕ್ಷಣ ಮತ್ತೆ ಬಿದ್ದು ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂತು. ಸೊ ಇಲ್ಲಿ ಟ್ರೇಡ್ ತಗೊಂಡಿರೋರ್ದೆಲ್ಲ ಅದು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗೈತೆ, ಯಾಕಂದ್ರೆ ಅವ್ರು ಈ ಸ್ವಿಂಗ್ ಲೋ ಅಲ್ಲಿ ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಿಮ್ಗೆ ಈಕ್ವಲ್ ಹೈ ಈಕ್ವಲ್ ಲೋದ ಎಕ್ಸಾಂಪಲ್ ತೋರಿಸ್ತೀವಿ. ಸೊ ಇಲ್ಲಿ ನಾನು ಆಗ್ಲೇ ಫೋಟೋಲಿ ತೋರಿಸಿದ ಹಾಗೆ ಇಲ್ಲಿ ಈಕ್ವಲ್ ಹೈ ಇದೆ. ಸೊ ನಮ್ಗೆ ಈಕ್ವಲ್ ಹೈ ನೋಡಿ, ಇಲ್ಲಿ ನಮ್ದು ಫಸ್ಟ್ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನಾವೇನ್ ಟಾರ್ಗೆಟ್ ಮಾಡ್ತೀವಿ, ಸೊ ಇಲ್ಲಿ ಲಾಂಗ್ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗಿರುತ್ತೆ. ಸೊ ಈಗ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ನಾವು ಈಕ್ವಲ್ ಹೈನ ಟಾರ್ಗೆಟ್ ಮಾಡ್ತೀವಿ. ಸೊ ಇದನ್ನ ಬೈ ಸೈಡ್ ಲಿಕ್ವಿಡಿಟಿ ಅಂತಾನು ಮಾರ್ಕ್ ಮಾಡ್ಬೋದು. ಆದ್ರೆ ಈ ತರ ಈಕ್ವಲ್ ಹೈ ಇದ್ದಾಗ ಮಾರ್ಕೆಟ್ ತುಂಬಾ ಬೇಗ ಹೋಗಿ
ಅದನ್ನ ತಗೊಳುತ್ತೆ. ಯಾಕಂದ್ರೆ ಇಲ್ಲಿ ಶಾರ್ಟ್ ಮಾಡಿರೋದು ಸ್ಟಾಪ್ ಲಾಸ್‌ಗಳು ಇಲ್ಲಿ ಇಟ್ಟಿರುತ್ತೆ. ಯಾಕಂದ್ರೆ ಈ ಹೈ ತಗೊಂಡಿಲ್ಲ ಇನ್ನು. ಸೊ ಇಲ್ಲಿ ತುಂಬಾ ಲಿಕ್ವಿಡಿಟಿ ಇರುತ್ತೆ. ಸೊ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ಮಾರ್ಕೆಟ್ ಈಕ್ವಲ್ ಹೈ ಹೋಯ್ತು. ಸೊ ನಾವಿಲ್ಲಿ ಟ್ರೇಡ್ ತಗೊಂಡ್ರೆ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟು ಈಕ್ವಲ್ ಹೈನ ಟಾರ್ಗೆಟ್ ಮಾಡ್ಬೋದು. ಸೊ ಅದು ನಮ್ ಪ್ರಾಫಿಟ್‌ನ ಹಿಟ್ ಆಯ್ತು ಅದು. ಸೊ ಈಕ್ವಲ್ ಲೋಸ್ ಅಲ್ಲಿ ನೋಡಕ್ ಹೋದ್ರೆ ಸೊ ಇದು ನೋಡಿ ಇದು ಬೈ ಸೈಡ್ ಲಿಕ್ವಿಡಿಟಿ. ಈಕ್ವಲ್ ಹೈ ತಗೊಂಡ ತಕ್ಷಣ ನೆಕ್ಸ್ಟ್ ನಾವು ಟಾರ್ಗೆಟ್ ಮಾಡೋದು ಈಕ್ವಲ್ ಲೋಸ್ ಇಲ್ಲ ಸೆಲ್ ಸೈಡ್ ಲಿಕ್ವಿಡಿಟಿ. ಸೊ ನಾನು ಹೇಳಿರೋ ತರ ಒಂದ್ಸರಿ ಲಿಕ್ವಿಡಿಟಿ ತಗೊಂಡ್ಮೇಲೆ ಈ ಲೋನ ಸ್ಟಾಪ್ ಲಾಸ್ ಇಡೋದು ತುಂಬಾ ಸೇಫ್. ಯಾಕಂದ್ರೆ ಅದನ್ನ ವಾಪಸ್ ಸ್ವೀಪ್ ಆಗೋಕೆ ಈ ಲೋಗೆ ಬರೋದಿಲ್ಲ. ಸೊ ಇಲ್ಲಿ ಈಕ್ವಲ್ ಹೈ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ಶಾರ್ಟ್ ಮಾಡ್ತೀವಿ. ಶಾರ್ಟ್ ಮಾಡಿದ್ರೆ ಟಾರ್ಗೆಟ್ ನಾವು ಈಕ್ವಲ್ ಲೋಸ್ ಅಂತ ಇಡ್ತೀವಿ. ಸೊ ಇಲ್ಲಿ ನಾವು ಶಾರ್ಟ್ ಮಾಡಿದ್ರೆ ನಿಮ್ದು ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ. ಸೊ ನಮ್ದು ಟೇಕ್ ಪ್ರಾಫಿಟ್ ಇಲ್ಲೇ ಇರುತ್ತೆ. ಸೊ ಇದು ನಾನು ನಿಮ್ಗೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದೀನಿ. ಇದನ್ನ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಸೊ ಇಲ್ಲಿ ತುಂಬಾ ಎಕ್ಸಾಂಪಲ್ಸ್‌ಗಳಿರುತ್ತೆ. ಸೊ ಒಂದೊಂದ್ಸರಿ ಬೈ ಸೈಡ್ ಲಿಕ್ವಿಡಿಟಿನ ತಗೊಳ್ದೆ ರಿವರ್ಸಲ್ ಆಗುತ್ತೆ. ಸೊ ಅದೇನಕ್ಕೆ ಅಂದ್ರೆ ಎಸ್-ಎಂ-ಟಿ ಅಂತ ಬರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಅದನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಫಸ್ಟು ಹೈ ತಗೊಂಡಿದೆ. ಇದು ಕನ್ಸಾಲಿಡೇಟ್ ಆಗ್ತಿರುತ್ತೆ. ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಇಲ್ಲಿ ಮತ್ತೆ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ಬೈ ಸೈಡ್ ಲಿಕ್ವಿಡಿಟಿ ತಗೊಳುತ್ತೆ. ಹೊಸ ಬೈ ಸೈಡ್ ಲಿಕ್ವಿಡಿಟಿ ಇದಾಗಿರುತ್ತೆ. ಸೊ ಇದನ್ನ ಟಾರ್ಗೆಟ್ ಮಾಡ್ಬೋದು ನಾವು. ಸೊ ಇದು ಲಾಸ್ಟ್ ವೀಕ್ ಇಂದ ಆಗಿರೋ ಎಕ್ಸ್ಪಾನ್ಷನ್ ಇದು. ಎಸ್-ಎಂ-ಟಿ ಅಂದ್ರೆ ಸ್ಮಾರ್ಟ್ ಮನಿ ಟೆಕ್ನಿಕ್ ಅಂತ. ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ. ಅದು ಸ್ವಲ್ಪ ಕಾಂಪ್ಲೆಕ್ಸ್ ಟಾಪಿಕ್ ಅದು. ಸೊ ಫಸ್ಟ್ ಬೇಸಿಕ್ಸ್ ಹೇಳ್ತೀನಿ. ಆಮೇಲೆ ಎಸ್-ಎಂ-ಟಿ ಅಂತ ಹೇಳ್ತೀನಿ. ಸೊ ಇದು ಲಾಸ್ಟ್ ವೀಕ್ ಇಂದ ಎಕ್ಸ್ಪಾನ್ಷನ್ ಆಗಿರೋದು. ಸೊ ಇಲ್ಲಿ ನಮ್ಗೆ ಯಾವ ಟ್ರೇಡು ತುಂಬಾ ನೀಟಾಗಿ ಸಿಕ್ಕಿಲ್ಲ. ಸೊ ಯಾಕಂದ್ರೆ ಇಲ್ಲಿ ಯಾವ್ದು ಒಂದ್ಸರಿ ನಮ್ದು ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡು ನಮ್ಗೆ ಎಲ್ಲೂ ಮತ್ತೆ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿಲ್ಲ. ಸೊ ಇಲ್ಲಿ ನೋಡ್ಬೋದು. ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಳ್ಳಿಲ್ಲ. ಸೊ ಮತ್ತೆ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಳ್ಳಿಲ್ಲ. ಸೊ ಆ ಲಿಕ್ವಿಡಿಟಿ ತಗೊಂಡ್ಮೇಲೆನೆ ನಾವು ಟ್ರೇಡ್ ಮಾಡೋದು. ಸೊ ಈಗ ಇಲ್ಲಿಂದ ಅದು ಲಿಕ್ವಿಡಿಟಿ ತಗೊಂಡಿದ್ರೆ ನಾವಿಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಬೈ ಮಾಡ್ಬೋದಿತ್ತು. ಸೊ ಆದ್ರೆ ಇದು ಯಾವ ಲೋನು ತಗೊಂಡಿಲ್ಲ. ಸೊ ನಾವು ಜಾಸ್ತಿ ಟ್ರೇಡ್ ಮಾಡಕ್ ಹೋಗೋದಿಲ್ಲ. ಸೊ ಇಲ್ಲೂ ಅಷ್ಟೇ. ಇಲ್ಲಿ ಲೋ ತಗೊಂಡಿಲ್ಲ. ಇಲ್ಲಿ ತಗೊಂಡಿದೆ ಲೋ ನೋಡಿ. ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ 1 ಅವರ್ ಅನ್ನು. ಸೊ ಇದು ಸೆಲ್ ಸೈಡ್ ಲಿಕ್ವಿಡಿಟಿ. ಸೊ ನಾವು ಬುಲಿಶ್ ಅಲ್ಲಿ ಇದ್ದಾಗ ಫಸ್ಟ್ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಳುತ್ತೆ. ಆಮೇಲೆ ಬೈ ಸೈಡ್ ಲಿಕ್ವಿಡಿಟಿ ತಗೊಳುತ್ತೆ. ಸೊ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನಾವೇನ್ ಟಾರ್ಗೆಟ್ ಮಾಡ್ತೀವಿ? ಬೈ ಸೈಡ್ ಲಿಕ್ವಿಡಿಟಿ. ಸೊ ಇಲ್ಲಿ ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ ಇಟ್ಟಿರೋರ್ದೆಲ್ಲದು ಎಸ್-ಎಲ್ ಇಲ್ಲಿ ಹಿಟ್ ಆಗುತ್ತೆ. ಸೊ ಯಾಕಂದ್ರೆ ಇದನ್ನ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲಾಂಗ್ ಮಾಡಿ ಅವ್ರು ಸ್ಟಾಪ್ ಲಾಸ್‌ನ ಇಲ್ಲಿ ಇಟ್ಟಿರ್ತಾರೆ. ಅವ್ರದ್ದು ಟೇಕ್ ಪ್ರಾಫಿಟ್ ಇಲ್ಲಿರುತ್ತೆ. ಸೊ ಅದು ನೋಡಿ ಫಸ್ಟು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಹೌದು. ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ನಾನ್ ಹೇಳಿರೋ ತರ ಒಂದ್ಸರಿ ಲಿಕ್ವಿಡಿಟಿ ತಗೊಂಡ್ಮೇಲೆ ಈ ಲೋನ ಮತ್ತೆ ತಗೊಳ್ಳೋದಿಲ್ಲ. ಸೊ ಈ ಲೋ ನಮ್ಗೆ ಪ್ರೊಟೆಕ್ಟೆಡ್ ಲೋ. ಸೊ ನಮ್ದು ಸ್ಟಾಪ್ ಲಾಸ್ ಪ್ಲೇಸ್ ಮಾಡೋದಕ್ಕೆ ಅದು ತುಂಬಾ ಬೆಸ್ಟ್ ಪ್ಲೇಸ್. ಸೊ ಇಲ್ಲಿ ನೋಡಿ. ಸೊ ಇಲ್ಲಿ ನಮ್ದು ಸ್ಟಾಪ್ ಲಾಸ್ ಇಟ್ಟು ನಾವು ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ಬೋದು. ಸೊ ನಾವು ತುಂಬಾ ಜಾಸ್ತಿನೂ ಆಸೆ ಪಡೋದ್ ಬೇಕಾಗಿಲ್ಲ. ಸೊ ನಮ್ಗೆ ಇಲ್ಲಿಂದ ಇಲ್ಲಿಗೆ ಮೂವ್ ಸಿಕ್ಕಿದ್ರೆ ಸಾಕು. ನಾವು ಲಾಟ್ ಸೈಜ್ ಪ್ರಕಾರ ನಮ್ಗೆ ಎಷ್ಟು ಪ್ರಾಫಿಟ್ ಬೇಕೋ ಅದನ್ನ ನಾವು ಮಾಡ್ಕೋಬಹುದು. ಸೊ ಈಗ ನಾನು ಪ್ರೀವಿಯಸ್ ವೀಕ್ 5 ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು. ಸೊ ಇದು ಪ್ರೀವಿಯಸ್ ವೀಕ್ ಲೋ, ಇದು ಪ್ರೀವಿಯಸ್ ವೀಕ್ ಹೈ. ಫಸ್ಟ್ ನಮ್ಗೆ ಪ್ರೀವಿಯಸ್ ವೀಕ್ ಹೈ ತಗೊಂಡಿದೆ. ಸೊ ಇದು ಲಾಸ್ಟ್ ವೀಕ್ ನಡೆದಿದ್ದು. ಸೊ ಲಾಸ್ಟ್ ವೀಕ್ ನಡೆದಿದ್ದು ಅಂದ್ರೆ ಅದ್ರ ಲಾಸ್ಟ್ ವೀಕ್ ಹೈ ಲೋನ ಮಾರ್ಕ್ ಮಾಡ್ಕೋತೀವಿ. ಸೊ ನಾನ್ ನಿಮ್ಗೆ ಹೇಳಿರೋ ತರ 2 ಇಂಪಾರ್ಟೆಂಟ್ ಲಿಕ್ವಿಡಿಟೀಸ್ ಬರುತ್ತೆ. ಈಕ್ವಲ್ ಹೈ, ಈಕ್ವಲ್ ಲೋಸ್ ಮತ್ತೆ ಪ್ರೀವಿಯಸ್ ವೀಕ್ ಪ್ರೀವಿಯಸ್ ಡೇ ಮತ್ತೆ ಪ್ರೀವಿಯಸ್ ಲೋ ಮತ್ತೆ ಪ್ರೀವಿಯಸ್ ಹೈ ಬರುತ್ತೆ. ಸೊ ಇಲ್ಲಿ ನೋಡಿ ಪ್ರೀವಿಯಸ್ ವೀಕ್ ಹೈನ ತಗೊಂಡಿದೆ. ನೆಕ್ಸ್ಟ್ ನಮ್ ಟಾರ್ಗೆಟ್ ಪ್ರೀವಿಯಸ್ ವೀಕ್ ಲೋ. ಸೊ ನಾವಿದನ್ನ 4 ಅವರ್ಸ್ ಅಲ್ಲಿ ನೋಡಿದ್ರೆ
ಇಲ್ಲಿ ಪ್ರೀವಿಯಸ್ ವೀಕ್ ಹೈನ ತಗೊಂಡಿದೆ. ಸೊ ತಗೊಂಡ ತಕ್ಷಣ ಸ್ಟ್ರಾಂಗ್ ರಿವರ್ಸಲ್ ಆಗಿರುತ್ತೆ. ಸೊ ಇಲ್ಲಿ ಶಾರ್ಟ್ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಎಲ್ಲ ಇಲ್ಲಿ ಹಿಟ್ ಆಗಿರುತ್ತೆ. ಸೊ ಇದೆಲ್ಲ ತುಂಬಾ ಮೇನ್ ಲಿಕ್ವಿಡಿಟಿ. ನಮ್ಗೆ ಟಾರ್ಗೆಟ್ ಮಾಡೋದಕ್ಕೆ, ಎಂಟ್ರಿ ಮಾಡೋದಕ್ಕೆ ಈ ಲೋಗಳು ತಗೊಂಡ್ರೆ ತುಂಬಾ ಚೆನ್ನಾಗಿ ಎಂಟ್ರಿ ಸಿಗುತ್ತೆ. ಸೊ ಇಲ್ಲಿ ಲೋ ತಗೊಂಡು ನಮ್ಗೆ ಇದನ್ನ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕನ್ಫರ್ಮೇಶನ್ ಸಿಗುತ್ತೆ. ಸೊ ಕನ್ಫರ್ಮೇಶನ್ ಸಿಕ್ಕಾಗ ನಾವೇನ್ ಮಾಡ್ತೀವಿ? ಶಾರ್ಟ್ ಮಾಡ್ತೀವಿ. ಶಾರ್ಟ್ ಮಾಡಿದಾಗ ಸ್ಟಾಪ್ ಲಾಸ್ ನ ನಾವು ಈ ಲೋಗ್ ಇಡ್ತೀವಿ. ಸೊ ನಾನು ಹೇಳಿರೋ ತರ ಮತ್ತೆ ಈ ಲೋನ ಸ್ವೀಪ್ ಆಗೋದಿಲ್ಲ. ಸೊ ನಾನು ಟಾರ್ಗೆಟ್ ಏನ್ ಮಾಡ್ತೀನಿ? ಪ್ರೀವಿಯಸ್ ವೀಕ್ ಲೋನ ಹಿಡ್ತೀನಿ. ಸೊ ಈ ಹೈನ ತಗೊಂಡ್ಮೇಲೆ ಸ್ಟಾಪ್ ಲಾಸ್ ಇಲ್ಲಿ ಇಟ್ಮೇಲೆ ನೋಡಿ ಅದು ಎಷ್ಟು ಬೇಗ ಮಾರ್ಕೆಟ್ ಹೋಗಿ ಪ್ರೀವಿಯಸ್ ವೀಕ್ ಲೋನ ತಗೊಂತು. ಸೊ ಇದೇ ತರ ಎಲ್ಲದಕ್ಕೂ ಎಲ್ಲಾ ಟೈಮ್ ಫ್ರೇಮ್ಲು ವರ್ಕ್ ಆಗುತ್ತೆ. ಸೊ ಬೇರೆ ಎಕ್ಸಾಂಪಲ್ಸ್. ಸೊ ರ್ಯಾಂಡಮ್ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಪ್ರೀವಿಯಸ್ ವೀಕ್ ಹೈನ ತಗೊಂಡಿದೆ. ಸೊ ಲೋನ ತಗೊಂಡಿದೆ. ಸೊ ಪ್ರೀವಿಯಸ್ ವೀಕ್ ಲೋ ತಗೊಂಡ್ಮೇಲೆ ನಾವ್ ಏನ್ ಟಾರ್ಗೆಟ್ ಮಾಡ್ತೀವಿ? ಪ್ರೀವಿಯಸ್ ವೀಕ್ ಹೈ. ಸೊ ಈ ಹೈ ಈ ಹೈನ ಟಾರ್ಗೆಟ್ ಮಾಡ್ತೀವಿ. ಸೊ ಈ ಲೋ ತಗೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿ ರೀಸೆಂಟ್ ಯಾವ್ದು ಸ್ವಿಂಗ್ ಪಾಯಿಂಟ್ ಇದೆ? ಇದಿದೆ. ಸೊ ಈ ಸ್ವಿಂಗ್ ಹೈ ಇದೆ. ಸೊ ಇಲ್ಲಿ ಇದನ್ನ ಲೋವರ್ ಟೈಮ್ ಫ್ರೇಮ್ ಹೋದಾಗ ಇದು ನಮ್ಗೆ ಸೆಲ್ ಸೈಡ್ ಮತ್ತೆ ಬೈ ಸೈಡ್ ಲಿಕ್ವಿಡಿಟಿ ತರ ಕಾಣಿಸುತ್ತೆ. ಸೊ ನೋಡಿ ಇಲ್ಲಿ ತುಂಬಾ ಸ್ವಿಂಗ್ ಲೋಗಳಿತ್ತು. ಆದ್ರೆ ಈ ಸ್ವಿಂಗ್ ಲೋನ್ ಏನಕ್ಕೆ ತಗೊಂತು ಅಂದ್ರೆ ಇದು ಪ್ರೀವಿಯಸ್ ವೀಕ್ ಲೋ. ಸೊ ಇದು ಪ್ರೀವಿಯಸ್ ವೀಕ್ ಲೋ ತಗೊಂಡಾಗ ಆಕ್ಚುಲಿ ಇದನ್ನ ನಾನು ಮೊನ್ನೆ ಟ್ರೇಡ್ ತಗೊಂಡಿದ್ದೆ. ಸೊ ಕನ್ಸಾಲಿಡೇಟ್ ಆಗ್ತಿತ್ತು ಅಂತ ನಾನು ಎಕ್ಸಿಟ್ ಮಾಡ್ಬಿಟ್ಟೆ. ಸೊ ನೆಕ್ಸ್ಟ್ ನಮ್ದು ಟಾರ್ಗೆಟ್ ಏನಾಗುತ್ತೆ? ಸೊ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿಗಳಿದೆ. ಸೆಲ್ ಸೈಡ್ ಲಿಕ್ವಿಡಿಟಿ ಇದೆ. ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ಇದೆ. ಸೊ ನಮ್ಗೆ ಈಗ ಕನ್ಸಾಲಿಡೇಟ್ ಆಗ್ತಾ ಈ ಲೋನ ತಗೊಂಡು ಫಸ್ಟ್ ಹೈ ತಗೊಳುತ್ತೆ. ಆಮೇಲೆ ರಿಟ್ರೇಸ್ ಆಗಿ ಪ್ರೀವಿಯಸ್ ವೀಕ್ ಹೈನ ತಗೊಳುತ್ತೆ. ಸೊ ಈ ವೀಕು ಗೋಲ್ಡ್ ತುಂಬಾ ಕನ್ಸಾಲಿಡೇಟ್ ಆಯ್ತು. ಸೊ ಅದು ನಾವು ಎಂಟ್ರಿ ಮಾಡ್ಬೇಕು ಅಂದ್ರೆ ನಮ್ಗೆ ಸೆಲ್ ಸೈಡ್ ಲಿಕ್ವಿಡಿಟಿ ಯಾವಾಗ್ಲೂ ತಗೋಬೇಕು. ಇಲ್ಲ ಅಟ್ಲೀಸ್ಟ್ ಬೈ ಸೈಡ್ ಶಾರ್ಟ್ ಮಾಡ್ಬೇಕು ಅಂದ್ರೆ ಬೈ ಸೈಡ್ ಲಿಕ್ವಿಡಿಟಿ ತಗೋಬೇಕು. ಬೈ ಮಾಡ್ಬೇಕು ಅಂದ್ರೆ ಸೆಲ್ ಸೈಡ್ ಲಿಕ್ವಿಡಿಟಿ ತಗೋಬೇಕು. ಇದನ್ನ ನೀವು ಪ್ರೀವಿಯಸ್ ವೀಕ್ ಹೈ ಮತ್ತೆ ಪ್ರೀವಿಯಸ್ ವೀಕ್ ಲೋ ನೋಡಿ. ಸೊ ಇದು ಏನಕ್ಕೆ ಕನ್ಸಾಲಿಡೇಟ್ ಆಯ್ತು ಅಂದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಫಸ್ಟ್ ಲೋ ತಗೊಂಡು ಹೈ ಟಾರ್ಗೆಟ್ ಆಗ್ತಿದೆ. ಆದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಫಸ್ಟ್ ಹೈ ತಗೊಂಡಿದೆ. ಸೊ ಇದು ಶಾರ್ಟ್ ಗಿದೆ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಲಾಂಗ್ ಆಗಿದೆ. ಸೊ ಎರಡರ ಮಧ್ಯ ಟ್ರ್ಯಾಪ್ ಆಗಿ ಇದು ಕನ್ಸಾಲಿಡೇಟ್ ಆಗ್ತಿದೆ. ಸೊ ಇಲ್ಲಿ ಫಸ್ಟ್ ಹೈ ತಗೊಂಡಿದೆ. ಆಮೇಲೆ ಇಲ್ಲಿ ಲೋ ಇದೆ. ಸೊ ಇದು ಪ್ರೀವಿಯಸ್ ಡೇ ಹೈ ತಗೊಂಡು ಪ್ರೀವಿಯಸ್ ಡೇ ಲೋನ ಟಾರ್ಗೆಟ್ ಮಾಡ್ಬೋದು. ನಮ್ಗೆ ಏನಾದ್ರು ಶಾರ್ಟ್ ಗೆ ಕನ್ಫರ್ಮೇಶನ್ ಸಿಕ್ಕಿದ್ರೆ. ಸೊ ಆದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರಲ್ಲ ಅದರಲ್ಲಿ ಲಾಂಗ್ ಆಗಿದೆ. ಯಾಕಂದ್ರೆ ಪ್ರೀವಿಯಸ್ ವೀಕ್ ಲೋನ ತಗೊಂಡು ಇನ್ನು ಹೈನ ತಗೊಂಡಿಲ್ಲ ಅದು. ಸೊ ನಿಮ್ಗೆ ಸಿಲ್ವರ್ ಅಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಸಿಲ್ವರ್ ಅಲ್ಲಿ ನೋಡಿ. ಸೊ ನಮ್ಗೆ ಗೋಲ್ಡ್ ಅಲ್ಲಿ ಈ ಲೋನ ತಗೊಂಡಿಲ್ಲ. ಆದ್ರೆ ಸಿಲ್ವರ್ ಅಲ್ಲಿ ಈ ಲೋನ ತಗೊಂಡಿದೆ. ಸೊ ಇದನ್ನೇ SMT ಅಂತ ಹೇಳೋದು. ಸೊ ನಾನು ಇದನ್ನ ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನೋಡಿ. ಫಸ್ಟ್ ಪ್ರೀವಿಯಸ್ ವೀಕ್ ಲೋನ ತಗೊಂಡಿದ್ವಿ. ಸೊ ಇದು ನಮ್ಗೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಿದೆ? ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಲೋ ತಗೊಂಡಿಲ್ಲ ಇದು. ಸೊ ಇದರಲ್ಲಿ ಗೋಲ್ಡ್ ಅಲ್ಲಿ ಲೋ ತಗೊಂಡಿತ್ತು. ಸೊ ಇದರಲ್ಲಿ ಲೋ ತಗೊಂಡಿಲ್ಲ. ಸೊ ಇದನ್ನೇ SMT ಅಂತ ಹೇಳೋದು. ಕ್ರ್ಯಾಕಿಂಗ್ ಕೋರಿಲೇಷನ್ ನ SMT ಅಂತ ಹೇಳ್ತಾರೆ. ಸೊ ಸಿಲ್ವರ್ ಮತ್ತೆ ಗೋಲ್ಡ್ ಕೋರಿಲೇಟೆಡ್ ಪೇರ್ಸ್. ಅದ್ರ ಮಧ್ಯದಲ್ಲಿ ಈ ತರ SMT ಫಾರ್ಮ್ ಆಗುತ್ತೆ ಅಂದ್ರೆ ಅದು ಒಂದು ಲೋ ತಗೊಂಡಿದೆ, ಒಂದು ಲೋ ತಗೊಂಡಿರಲ್ಲ ಅಂತ. ಸೊ ಆ ಲೋ ತುಂಬಾ ಸೇಫ್ ಇರುತ್ತೆ ನಮ್ಗೆ ಸ್ಟಾಪ್ ಲಾಸ್ ಪ್ಲೇಸ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡಿ. ಪ್ರೀವಿಯಸ್ ಡೇ ಲೋ ತಗೊಂಡಿದೆ. ನೆಕ್ಸ್ಟ್ ಪ್ರೀವಿಯಸ್ ಡೇ ಹೈನ ಟಾರ್ಗೆಟ್ ಮಾಡ್ತೀವಿ ನಾವು. ಸೊ ಇದನ್ನೇ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ ಸೊ ನೋಡಿ ಇಲ್ಲಿ ಹೋಗಿದೆ. ಫಸ್ಟ್ ಲೋ ತಗೊಂಡಿದೆ. ಪ್ರೀವಿಯಸ್ ಡೇ ಲೋ. ಸೊ ಇದನ್ನ ನೋಡಿದ್ರೆ ಈಕ್ವಲ್ ಲೋ ಅಂತಾನು ಹೇಳ್ಬೋದು. ಸೊ ಈಕ್ವಲ್ ಲೋ ತಗೊಂಡಿದೆ. ನೆಕ್ಸ್ಟ್ ನಾವು ಟಾರ್ಗೆಟ್ ಮಾಡೋದೇನು? ಪ್ರೀವಿಯಸ್ ಡೇ ಹೈ. ಪ್ರೀವಿಯಸ್ ಡೇನ ಹೈನ ಟಾರ್ಗೆಟ್ ಮಾಡ್ತೀವಿ. ಸೊ ನಿಮ್ಮೆಲ್ಲರಿಗೂ ಈ ವೀಕ್ ಹೋಮ್ ವರ್ಕ್ ಏನಂದ್ರೆ ನನಗೆ ಬೈ ಸೈಡ್ ಲಿಕ್ವಿಡಿಟಿ, ಸೆಲ್ ಸೈಡ್ ಲಿಕ್ವಿಡಿಟಿನ ಮಾರ್ಕ್ ಮಾಡಿ ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕಳಿಸ್ಬೇಕು. ಪ್ರೀವಿಯಸ್ ಡೇ, ಪ್ರೀವಿಯಸ್ ವೀಕ್ ನು ಮಾರ್ಕ್ ಮಾಡಿ ಈ ತರ ಕಳಿಸ್ಬೇಕು. ಸೊ ಈ ಸಿಲ್ವರ್ ಪೇರ್ ಸಿಂಬಲ್ ನ ನೋಡ್ಕೊಳ್ಳಿ. XAG USD. ಸೊ ಟ್ರೇಡಿಂಗ್ ವ್ಯೂ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಈ ಚಾರ್ಟ್ ನ ಓಪನ್ ಮಾಡಿ ಡೈಲಿ ಟೈಮ್ ಫ್ರೇಮ್ ಹೋಗಿ. ಡೈಲಿ ಟೈಮ್ ಫ್ರೇಮ್ ಹೋಗಿ ಪ್ರೀವಿಯಸ್ ವೀಕ್ ಪ್ರೀವಿಯಸ್ ಡೇ ಲೋ ಮತ್ತೆ ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಿ. ಸೊ ಮಾರ್ಕ್ ಮಾಡಿ ನೆಕ್ಸ್ಟ್ ವೀಕ್ ಅಲ್ಲಿ ಈ ಹೈ ತಗೊಳ್ತಾ ಇಲ್ವಾ ಅಂತ ನನ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ಬೇಕು.
ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ನೆಕ್ಸ್ಟ್ ಟಾರ್ಗೆಟ್ ನಮ್ದಿದು. ಸೊ ಇದು ನೋಡಿ ಲೋವರ್ ಟೈಮ್ ಫ್ರೇಮ್ ಹೋದ್ರೆ ಇದು ಈಕ್ವಲ್ ಹೈ ಕೂಡ ಆಗತ್ತೆ. ಸೊ ಇದೆರಡು ಹೈ ಇನ್ನೂ ತಗೊಂಡಿಲ್ಲ ಇದು. ಸೊ ನೋಡಿ ಇದೆರಡು ಸ್ವಿಂಗ್ ಪಾಯಿಂಟ್. ಸೊ ನಾವು ಎಂಟ್ರಿನ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾಡೋದು. ಸೊ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೇಕು ಅಂದ್ರೆ ನಮಗೆ ಕನ್ಫರ್ಮೇಶನ್ ಸಿಗ್ಬೇಕು. ಆ ಕನ್ಫರ್ಮೇಶನ್ ನ ಮುಂದೆ ಹೇಳ್ಕೊಡ್ತೀನಿ. ಸೊ ಆ ಕನ್ಫರ್ಮೇಶನ್ ಸಿಗೋಕ್ಕಿಂತ ಮುಂಚೆ ನಮ್ಗೆ ಯಾವಾಗ್ಲೂ ಸೆಲ್ ಸೈಡ್ ಲಿಕ್ವಿಡಿಟಿ ತಗೋಬೇಕು, ಇಲ್ಲ ಬೈ ಸೈಡ್ ಲಿಕ್ವಿಡಿಟಿ ತಗೋಬೇಕು. ಸೊ ಅದೆರಡು ತಗೊಂಡಿಲ್ಲ ಅಂದ್ರೆ ನಮ್ಗೆ ಏನು ಎಂಟ್ರಿ ಮಾಡಲ್ಲ ನಾವು. ಸೊ ಅರ್ಥ ಆಗಿದ್ಯಾ ಎಲ್ಲಾರ್ಗೂ? ಇಲ್ಲ ಇನ್ನೂ ಒಂದೆರಡು ಎಕ್ಸಾಂಪಲ್ ತೋರಿಸ್ಲಾ? ಇಲ್ಲ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಸೊ ಯಾರಿಗಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಇನ್ನೂ ಎಕ್ಸಾಂಪಲ್ ಬೇಕಾ ಯಾರಿಗೆಲ್ಲಾರ್ಗೂ? ಸೊ ಇಲ್ಲೇ ನೋಡ್ಬೋದು. ಆ ಇದ್ರಲ್ಲಿ ನೋಡಿ, ನಾನು ಇದನ್ನ ಪ್ರೀವಿಯಸ್ ವೀಕ್ ಹೈ ಲೋನ ತಗೊಂತು ಫಸ್ಟ್. ಸೊ ಈ ಲೋ ತಗೊಂಡು ಟಾರ್ಗೆಟ್ ಏನ್ ಮಾಡಿದೀನಿ, ಪ್ರೀವಿಯಸ್ ಡೇ ಹೈ. ಸೊ ಇದನ್ನ ಮಾರ್ಕ್ ಆಗಿಲ್ಲ. ಸೊ ನೋಡಿ ಇಲ್ಲಿ ಇದೆಲ್ಲ ತೆಗಿತೀನಿ ನಾನು. ಸೊ ಎಂಟ್ರಿನ ನಾವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತೀವಿ. ಸೊ ಎಂಟ್ರಿ ಮಾಡೋದಕ್ಕೆ ನಮಗೆ ಕೆಲವು ಕನ್ಫರ್ಮೇಶನ್ಸ್ ಗಳು ಆಗುತ್ತೆ. ಸೊ ಅದೆಲ್ಲ ಆಗಕ್ಕಿಂತ ಮುಂಚೆ ನಾವು ಲಿಕ್ವಿಡಿಟಿ ತಗೋಬೇಕು. ನಮ್ಗೆ ಅಟ್ಲೀಸ್ಟ್ ಸೆಲ್ ಸೈಡ್ ಲಿಕ್ವಿಡಿಟಿ ಇಲ್ಲ ಬೈ ಸೈಡ್ ಲಿಕ್ವಿಡಿಟಿ ತಗೋಬೇಕು. ಅದ್ ತಗೊಂಡ್ಮೇಲೆ ನಾವು ಎಂಟ್ರಿ ಮಾಡೋದಕ್ಕೆ ಕನ್ಫರ್ಮೇಶನ್ ಹುಡುಕ್ತೀವಿ. ಸೊ ಆ ಲಿಕ್ವಿಡಿಟಿ ತಗೊಂಡಿಲ್ಲ ಅಂದ್ರೆ ನಾವ್ ಎಂಟ್ರಿ ಮಾಡೋದಿಲ್ಲ. ಸೊ ಅದಕ್ಕೆ ನಾನು ಇವತ್ತಿನ ಟಾಪಿಕ್ ನ ತುಂಬಾ ಬೇಸಿಕ್ ಟಾಪಿಕ್, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ಬೋದು. ಈ ಡೇ ಲೋನ ಇದು ತಗೊಂಡಿದೆ. ಸೊ ಅದು ನೋಡಿ ಈ ಡೇ ಲೋ ತಗೊಂಡ್ಮೇಲೆ ಈ ಲೋನ ವಾಪಸ್ ತಗೊಳಕ್ ಯಾವ್ದು ಬಂದಿಲ್ಲ. ಸೊ ಈ ಟಾರ್ಗೆಟ್ ಹಿಟ್ ಆಗೋವರೆಗೂ ಈ ಲೋನ ಯಾವ ಕ್ಯಾಂಡಲ್ ತಗೊಂಡಿಲ್ಲ. ಸೊ ಇಲ್ಲಿ ನೋಡಿ ಹೋಗಿ ಪ್ರೀವಿಯಸ್ ಡೇ ಹೈನ ತಗೊಂತು. ಸೊ ನೀವು ಇದನ್ನೇ ನೋಡಿದ್ರೆ ಈಗ ನೋಡಿ ಇಲ್ಲಿ ಪ್ರೀವಿಯಸ್ ಡೇ ಹೈನ ತಗೊಂಡು ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನಮ್ ಟಾರ್ಗೆಟ್ ಪ್ರೀವಿಯಸ್ ಡೇ ಲೋ ಆಗುತ್ತೆ. ಸೊ ನಮಗೆ ಇದರಿಂದ ನಾವ್ ಏನ್ ಟಾರ್ಗೆಟ್ ಮಾಡ್ಬೋದು, ಎಲ್ಲಿವರೆಗೂ ಟಾರ್ಗೆಟ್ ಮಾಡ್ಬೋದು ಅಂತ ತುಂಬಾ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಲೋ ತಗೊಂತು. ಫಸ್ಟ್ ಇಲ್ಲಿ ಹೈ ಲೋ ತಗೊಂಡು ಹೈನ ತಗೊಂತು. ಹೈ ತಗೊಂಡ್ಮೇಲೆ ಮತ್ತೆ ಲೋನ ತಗೊಂಡಿದೆ. ಸೊ ಇಲ್ಲಿ ಮತ್ತೆ ಹೈನ ತಗೊಂಡು ಮೇಲೋಗಿ ಮತ್ತೆ ಈ ಹೈನು ಕೂಡ ತಗೊಂಡಿದೆ. ಸೊ ಇಲ್ಲಿ ನೋಡಿ ಈ ಹೈಯು ತಗೊಂಡಿದೆ, ಈ ಹೈನು ತಗೊಂಡಿದೆ. ಸೊ ಇಲ್ಲಿವರೆಗೂ ಎಲ್ಲ ನಾವು ಟಾರ್ಗೆಟ್ ಇಲ್ಲಿ ಎಂಟ್ರಿ ಮಾಡಿದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ಬೋದು. ಸೊ ನಾನು ನಿಮ್ಗೆ 1 ಅವರ್ ಅಲ್ಲಿ 4 ಅವರ್ಸ್ ಅಲ್ಲಿ ತೋರಿಸ್ತೀನಿ. 1 ಅವರ್ ಅಲ್ಲಿ ಇದು ನಮ್ದು ಪ್ರೀವಿಯಸ್ ಡೇ ಲೋ. ಸೊ ಇದನ್ನ ಏನಕ್ಕೆ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದೆ. ಸೊ ಈ ತುಂಬಾ ಲೋಗಳು ಸಿಗುತ್ತೆ. ನಮ್ಗೆ ಯಾವ ಲೋನ ಸೆಲೆಕ್ಟ್ ಮಾಡ್ಬೇಕು ಅಂತ ತುಂಬಾ ಇಂಪಾರ್ಟೆಂಟ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಒಂದು ಪ್ರೀವಿಯಸ್ ಡೇ ಹೈ, ಇಲ್ಲ ಪ್ರೀವಿಯಸ್ ಡೇ ಲೋ, ಇಲ್ಲ ಪ್ರೀವಿಯಸ್ ವೀಕ್ ಹೈ, ಇಲ್ಲ ಪ್ರೀವಿಯಸ್ ವೀಕ್ ಲೋ, ಇಲ್ಲ ಈಕ್ವಲ್ ಹೈ ಈಕ್ವಲ್ ಲೋನ ಫಸ್ಟ್ ಡಿಫ್ರೆನ್ಸ್ ನಮ್ಗೆ. ಸೊ ಇಲ್ಲಿ ನೋಡಿ ಇಲ್ಲಿ ಪ್ರೀವಿಯಸ್ ಡೇ ಲೋ ತಗೊಂತು. ಸೊ 1 ಅವರ್ ಅಲ್ಲಿ ಅದು ಹೋಗಿ ಪ್ರೀವಿಯಸ್ ಡೇ ಹೈನು ತಗೊಂತು. ಸೊ ಒಂದೇ ದಿನದಲ್ಲಿ ಹೈ ತಗೊಂಡಿದೆ. ಹೋಗಿ ಹೈ ತಗೊಂಡಿದೆ. ಸೊ ಹೈ ತಗೊಂಡ್ಮೇಲೆ ಇನ್ನೂ ಮೇಲೆ ಲೋ ಇತ್ತು, ಇನ್ನೂ ಹೈ ಇತ್ತು. ಸೊ ನಾವು ಇದನ್ನು ಕೂಡ ಟ್ರೇಡ್ ಮಾಡ್ಬೋದು. ಸೊ ಏನಾದ್ರೂ ಇದನ್ನ ತಗೊಂಡು ನಮ್ಗೆ ಶಾರ್ಟ್ ಮಾಡೋದಕ್ಕೆ ಕನ್ಫರ್ಮೇಶನ್ ಸಿಕ್ಕಿದ್ರೆ ಈ ಹೈನ ತಗೊಳ್ಳೋದಿಲ್ಲ. ಸೊ ಈ ಹೈನ ತಗೊಂಡ್ಮೇಲೆ ಏನಾಗಿದೆ ನೋಡಿ ಮತ್ತೆ ಪ್ರೀವಿಯಸ್ ಆ ಡೇದು ಲೋ ತಗೊಂಡಿದೆ. ಸೊ ನಮ್ದು ಟಾರ್ಗೆಟ್ ಹಿಟ್ ಆಗೋವರೆಗೂ ಈ ಲೋ ತುಂಬಾ ಸೇಫ್ ಆಗಿರುತ್ತೆ. ಒಂದ್ಸರಿ ನಮ್ ಟಾರ್ಗೆಟ್ ಹಿಟ್ ಆದ್ಮೇಲೆ ಇದು ನಮ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲಿ ಮತ್ತೆ ನೋಡ್ಬೋದು. ಹ್ಮ್. ಇಲ್ಲಿ ನೋಡಿ ಲೋ ತಗೊಂಡಿದೆ. ನೆಕ್ಸ್ಟ್ ನಾವು ಟಾರ್ಗೆಟ್ ಮಾಡೋದು ಹೈ. ಈ ಹೈನ ಟಾರ್ಗೆಟ್ ಮಾಡ್ತೀವಿ. ಸೊ ಅದೇ ಇಲ್ಲಿ ನೀವು ಗಮನ ಇಟ್ಟು ನೋಡಿದ್ರೆ ಇಲ್ಲೂ ಒಂದು ಹೈ ಇದೆ. ಆ ಹೈನು ತಗೊಂಡಿಲ್ಲ. ಸೊ ಎರಡು ಸೇರಿ ಈಕ್ವಲ್ ಹೈ ಆಗುತ್ತೆ. ಸೊ ಇದು ನಮ್ಗೆ ಹೈ ಪ್ರಾಬಬಿಲಿಟಿ. ಸೊ ನಾವು ಲೋವರ್ ಟೈಮ್ ಫ್ರೇಮ್ ಅನ್ನು ನೋಡಿದ್ರೆ ನೋಡಿ ನಮ್ದು ಲೋ ತಗೊಂಡ ತಕ್ಷಣ ಇದು ಪ್ರೀವಿಯಸ್ ಡೇ ಹೈ ಕೂಡ ಆಗುತ್ತೆ, ಈಕ್ವಲ್ ಹೈ ಕೂಡ ಇರುತ್ತೆ. ಸೊ ಅದು ಮಾರ್ಕೆಟ್ ಎಷ್ಟು ಫಾಸ್ಟ್ ಆಗಿ ಹೋಗಿ ಹೈ ತಗೊಂತು ಅಂತ ನೋಡಿ. ಸೊ ನಮ್ಗೆ ಇದನ್ನ ಏನ್ನ ಟಾರ್ಗೆಟ್ ಮಾಡ್ಬೋದು, ಎಲ್ಲಿವರೆಗೂ ಮಾರ್ಕೆಟ್ ಹೋಗಿ ರಿವರ್ಸ್ ಆಗ್ಬೋದು ಅನ್ನೋದಕ್ಕೆ ಪ್ರೀವಿಯಸ್ ಡೇ, ಪ್ರೀವಿಯಸ್ ಹೈ ಮಾರ್ಕ್ ಮಾಡ್ಕೋಬಹುದು. ಸೊ ಅದಕ್ಕೆ ಲಿಕ್ವಿಡಿಟಿ ಕಾನ್ಸೆಪ್ಟ್ ನ ನೀಟಾಗಿ ಕಲ್ತ್ಕೋಬೇಕು.
ಸೊ ಇನ್ನೂ ಎಕ್ಸಾಂಪಲ್ಸ್ ಬೇಕಾ? ಅರ್ಥ ಆಯ್ತಾ ಎಲ್ರಿಗೂ? ಸೊ ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಸೊ ಇವತ್ತಿನ ಹೋಮ್‌ವರ್ಕ್ ಏನು ಅಂತ ಹೇಳ್ತೀನಿ. ಹೋಮ್‌ವರ್ಕ್ ಅಂದ್ರೆ ಯಾರಿಗೆ ಕಲಿಬೇಕು ಅಂತ ಆಸೆ ಇರುತ್ತೆ ಅವ್ರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಹಾಕಿರೋ ಹಂಗೆ ಹಾಕೋದು. ಸೊ ಈ ತರ ಸೆಲ್ ಸೈಡ್ ಲಿಕ್ವಿಡಿಟಿ, ಬೈ ಸೈಡ್ ಲಿಕ್ವಿಡಿಟಿನ ಮಾರ್ಕ್ ಮಾಡಿ, ಒಂದು ಸೆಲ್ ಸೈಡ್ ಲಿಕ್ವಿಡಿಟಿ, ಒಂದು ಬೈ ಸೈಡ್ ಲಿಕ್ವಿಡಿಟಿ ಫೋಟೋ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ, ಬೈ ಸೈಡ್ ಲಿಕ್ವಿಡಿಟಿ ಆದ್ಮೇಲೆ ಸೊ ಒಂದು ಈಕ್ವಲ್ ಲೋ, ಈಕ್ವಲ್ ಹೈ ಎಕ್ಸಾಂಪಲ್, ಮತ್ತೆ ಪ್ರೀವಿಯಸ್ ಡೇ, ಪ್ರೀವಿಯಸ್ ವೀಕ್ ಒಂದು ಎಕ್ಸಾಂಪಲ್ ಎಲ್ಲಾರು. ಇವಾಗ ನೀವು ಇದನ್ನ ಕಲಿಬೇಕು ಅಂದ್ರೆ ನೀವೇ ಚಾರ್ಟ್ ಅಲ್ಲಿ ಹೋಗಿ ಕುತ್ಕೊಂಡು ಕಲಿಬೇಕು. ಸೊ ನೀವು ಇಲ್ಲಿ ನೋಡ್ಬಿಟ್ಟು ಅರ್ಥ ಆಗಿರುತ್ತೆ. ನೀವು ಚಾರ್ಟ್ ಅಲ್ಲಿ ಹೋದಾಗ ನಿಮ್ಗೆ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇಲ್ಲಿ ಕುತ್ಕೊಂಡು ನಾವು ಕಣ್ಣು ಶಾರ್ಪ್ ಆಗುತ್ತೆ. ಸೊ ನಾವ್ ಎಲ್ಲಿ ಯಾವ ಲಿಕ್ವಿಡಿಟಿ ವರ್ಗೂ ಹೋಗುತ್ತೆ. ಸೊ ಇಲ್ಲೇ ನೋಡಿ. ಸೊ ಇದು ಹೋಗಿ ಇಲ್ಲಿ ತಗೊಂಡು ಬೀಳ್ತು. ಏನಕ್ಕೆ ಅಂತ ಕನ್ಫರ್ಮೇಶನ್ ಸಿಕ್ಕಿರುತ್ತೆ ಅಲ್ಲಿ, ಅದಕ್ಕೆ ಬಿದ್ದಿದೆ. ಸೊ ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳಿದೆ ಅಲ್ಲಿ ತುಂಬಾ ಲಿಕ್ವಿಡಿಟಿಗಳಿತ್ತು. ಆದ್ರೆ ಏನಕ್ಕೆ ಇದೇ ಹೈನ ತಗೊಂಡಿತ್ತು ಅಂದ್ರೆ ಈ ಹೈನ ತಗೊಂಡು ಇಲ್ಲಿ ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿದೆ. ಸೊ ಆ ಹೈನ ಪ್ರೀವಿಯಸ್ ಡೇ ಹೈ ಇಲ್ಲ, ಯಾವುದು ರೀಸೆಂಟ್, ಆ ಹೈನ ತಗೊಂಡು ಈ ಲೋ ವರ್ಗೂ ಟಾರ್ಗೆಟ್ ಆಗಿದೆ. ಸೊ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಇನ್ನು ಮೇಲೆ ಹೈಗಳಿಗೆ ಟಾರ್ಗೆಟ್ ಮಾಡ್ಕೊಂಡು ಹೋಗ್ಬೋದು. ನಾವು ಪ್ರೀವಿಯಸ್ ವೀಕ್ ಹೈ, ಪ್ರೀವಿಯಸ್ ಡೇ ಹೈ ಲೋಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಸೊ ಆ ಪಾಯಿಂಟ್ ಇನ್ನೊಂದ್ಸರಿ ಹೇಳಿ. ಸೊ ಇದು ಸ್ವಿಂಗ್ ಪಾಯಿಂಟ್ಸಾ? ಸೊ ಇಲ್ಲಿ ನೋಡಿ, ಮೂರು ಕ್ಯಾಂಡಲ್ ಪ್ಯಾಟರ್ನ್ ಇದು. ಸೊ ಈ ಮೂರು ಕ್ಯಾಂಡಲ್ ಮಧ್ಯದ್ದು ಕ್ಯಾಂಡಲ್ ಹೈ ಕ್ರಿಯೇಟ್ ಮಾಡಿರುತ್ತೆ. ಸೊ ಇದನ್ನ ಸ್ವಿಂಗ್ ಹೈ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಮೂರ್ ಕ್ಯಾಂಡಲ್ ಇದೆ. ಸೊ ಈ ಎರಡು ಕ್ಯಾಂಡಲ್ ಹೈಗಿಂತ ಮಧ್ಯದ ಕ್ಯಾಂಡಲ್ ಹೈ ಮೇಲಿದೆ. ಸೊ ಇದನ್ನ ಸ್ವಿಂಗ್ ಹೈ ಅಂತಾರೆ. ಸೊ ಇದನ್ನೇ ಸ್ವಿಂಗ್ ಲೋ ಅಂತಾನು, ಸ್ವಿಂಗ್ ಲೋಗೂ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಎರಡು ಲೋ ಇದೆ, ಆದ್ರೆ ಮಧ್ಯದ ಲೋ ಇವೆರಡು ಲೋಗಿಂತ ಮೇಲಿದೆ, ಕೆಳಗಡೆ ಇದೆ, ಸಾರಿ. ಸೊ ಇದನ್ನ ಸ್ವಿಂಗ್ ಲೋ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಈ ಸ್ವಿಂಗ್ ಪಾಯಿಂಟ್ ನ ಏನಕ್ಕೆ ಮಾರ್ಕ್ ಮಾಡ್ತೀನಿ ಅಂದ್ರೆ ಲಿಕ್ವಿಡಿಟಿನ ಐಡೆಂಟಿಫೈ ಮಾಡೋದಕ್ಕೆ. ಸೊ ಲಿಕ್ವಿಡಿಟಿಲಿ ನಮ್ದು ಸ್ಟಾಪ್ ಲಾಸ್ ಇರುತ್ತೆ ರಿಟೇಲ್ ಟ್ರೇಡರ್ಸ್. ಬೇರೆ ನಾವು ಯಾವ ಟ್ರೇಡ್ ಮಾಡೋದು ಅಂದ್ರೆ ರಿಟೇಲ್ ಟ್ರೇಡರ್ಸ್ ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ನಾವು ಟ್ರೇಡ್ ಮಾಡೋದು. ಸೊ ಅವಾಗ ಮಾರ್ಕೆಟ್ ಫಾಸ್ಟ್ ಆಗೂ ಮೂವ್ ಆಗುತ್ತೆ, ಬೇರೆ ಟ್ರೇಡರ್ಸ್ ಲಿಕ್ವಿಡಿಟಿ ನಮ್ಗೆ ಸಿಗುತ್ತೆ. ಸೊ ಅವಾಗ ಟ್ರೇಡ್ ಮಾಡ್ತೀವಿ ನಾವು. ಸೊ ಇಲ್ಲಿ ನೋಡಿ, ಎರಡು ಲೋ ಮಧ್ಯದಲ್ಲಿ ಮಧ್ಯದ ಕ್ಯಾಂಡಲ್ ಹೈ ಲೋ ಬಂದಿರುತ್ತೆ. ಸೊ ಅದನ್ನ ಸ್ವಿಂಗ್ ಲೋ ಅಂತಾರೆ. ಸೊ ಇಲ್ಲಿ ಎರಡು ಕ್ಯಾಂಡಲ್ ಇದೆ, ಮಧ್ಯದ ಕ್ಯಾಂಡಲ್ ಹೈ ಕ್ರಿಯೇಟ್ ಮಾಡಿದೆ, ಇದನ್ನ ಸ್ವಿಂಗ್ ಹೈ ಅಂತಾರೆ. ಸೆಲ್ ಸೈಡ್ ಮತ್ತೆ ಬೈ ಸೈಡ್ ಯಾವ ತರ ಇನ್ನೊಂದ್ಸರಿ ಹೇಳಿ. ಓಕೆ, ಸೊ ಕೆಳಗಡೆ ಬರೋದನ್ನ ಸೆಲ್ ಸೈಡ್ ಅಂತಾರೆ, ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಸೆಲ್ ಸ್ಟಾಪ್ಸ್ ಇರುತ್ತೆ. ಸೊ ಸೆಲ್ ಸ್ಟಾಪ್ಸ್ ಅಂದ್ರೆ ಬೈ ಮಾಡಿರೋದು ಸ್ಟಾಪ್ ಲಾಸ್ ಗಳು ಇರುತ್ತೆ ಇಲ್ಲಿ. ಸೊ ಮೇಲ್ಗಡೆ ಇರೋದನ್ನ ಬೈ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಇದು ಸೆಲ್ ಸೈಡ್ ಲಿಕ್ವಿಡಿಟಿ, ಇದು ಬೈ ಸೈಡ್ ಲಿಕ್ವಿಡಿಟಿ. ಸೊ ನಾವು ಇಲ್ಲಿ ನೋಡಿ, ಹೈ ಎರಡು ಲೋ ಇದೆ, ಆ ಲೋ ಮಧ್ಯದಲ್ಲಿ ಹೈ ಕ್ರಿಯೇಟ್ ಆಗಿರೋದನ್ನ ಸ್ವಿಂಗ್ ಪಾಯಿಂಟ್ ಅಂತ ಹೇಳಿದೆ. ಆ ಸ್ವಿಂಗ್ ಪಾಯಿಂಟ್ ನ ಮಾರ್ಕ್ ಮಾಡ್ತೀವಿ ನಾವು. ಸೊ ಆ ಸ್ವಿಂಗ್ ಪಾಯಿಂಟ್ ಇಂದ ನಾವು ಮಾರ್ಕ್ ಮಾಡಿ ಒಂದು ಲೈನ್ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಲಾಂಗ್ ಮಾಡಿರೋದು ಸ್ಟಾಪ್ ಲಾಸ್ ಯಾವಾಗ್ಲೂ ಈ ಲೋ ಅಲ್ಲಿ ಇರುತ್ತೆ. ಸೊ ಈ ಲೋ ಅಲ್ಲಿ ಅವ್ರು ಏನಾದ್ರು ಬೇಗ ಪ್ರಾಫಿಟ್ ತಕೊಂಡಿದ್ರೆ ಅವ್ರಿಗೆ ಪ್ರಾಫಿಟ್ ಸಿಕ್ಕಿರುತ್ತೆ. ಅವ್ರು ಹೋಲ್ಡ್ ಮಾಡಿದ್ರೆ ಅವ್ರದ್ದು ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತು. ಸೊ ಇಲ್ಲಿ ಲಾಂಗ್ ಮಾಡಿರೋರು ಎಲ್ಲಾರ್ದು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಾದ್ಮೇಲೆ ನಾವ್ ಎಂಟ್ರಿ ಮಾಡೋದು. ಸೊ ಇಲ್ಲಿ ನಮ್ದು ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದ್ದಂಗೆ, ಸೊ ನಾವು ಏನ್ ಟಾರ್ಗೆಟ್ ಮಾಡ್ಬೋದು ಅಂತ ನೋಡ್ತೀವಿ. ಸೊ ಇಲ್ಲಿ ನಮ್ಗೆ ಹೈ ಇದೆ, ಒಂದು ಸ್ವಿಂಗ್ ಹೈ ಇದೆ. ಸೊ ಇಲ್ಲಿ ಎರಡು ಲೋ ಮಧ್ಯದಲ್ಲಿ ಒಂದು ಹೈ ಇದೆ. ಸೊ ಇದನ್ನ ಬೈ ಸೈಡ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಏನಕ್ಕೆ ಹೋಗುತ್ತೆ, ಇಲ್ಲಿಂದ ಶಾರ್ಟ್ ಮಾಡಿರೋದು ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಶಾರ್ಟ್ ಮಾಡಿರೋದು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿರ್ತಾರೆ. ಸೊ ಅವ್ರದ್ದು ಟಾರ್ಗೆಟ್ ಇಲ್ಲಿ ಇಟ್ಟು ಕ್ಲೋಸ್ ಮಾಡಿದ್ರೆ ಪ್ರಾಫಿಟ್ ಬಂದಿರುತ್ತೆ. ಸೊ ಅವರು ಟಾರ್ಗೆಟ್ ಕ್ಲೋಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ನೋಡಿ, ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸೊ ನಾವು ಇಲ್ಲೇ ಎಂಟ್ರಿ ಮಾಡ್ತೀವಿ.
ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ಇಲ್ಲಿ ಎಂಟ್ರಿ ಮಾಡಿದ್ವಿ ಅಂದ್ರೆ ನಮ್ದು ಸ್ಟಾಪ್ ಲಾಸ್ ಈ ಲೋ ಅಲ್ಲಿ ಇಡ್ತೀವಿ. ಯಾಕಂದ್ರೆ ಒಂದ್ ಸರಿ ಲಿಕ್ವಿಡಿಟಿ ತಗೊಂಡ್ಮೇಲೆ ಒಂದು ಟಾರ್ಗೆಟ್ ಹಿಟ್ ಆಗೋವರೆಗೂ ಈ ಲೋನ ಸ್ವೀಪ್ ಆಗಲ್ಲ. ಸೊ ಇದನ್ನ ನಾವು ಬೈ ಸೈಡ್ ವರ್ಗೂ ಟಾರ್ಗೆಟ್ ಮಾಡ್ತೀವಿ. ಸೊ ಬೈ ಸೈಡ್ ಅಲ್ಲಿ ಏನಿದೆ, ಸೆಲ್ ಮಾಡಿರೋದು ಸ್ಟಾಪ್ ಲಾಸ್ ಇದೆ. ಸೊ ಬೇರೆಯವ್ರದ್ದು ಸ್ಟಾಪ್ ಲಾಸ್ ನಮ್ಗೆ ಟಾರ್ಗೆಟ್. ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆದ ತಕ್ಷಣ ನಮ್ದು ಟಾರ್ಗೆಟ್ ಆಗಿರುತ್ತೆ. ಸೊ ಅವ್ರು ಎಂಟ್ರಿ ಮಾಡಕ್ ಮುಂಚೆ ನಮ್ದು ಟ್ರೇಡ್ ಕ್ಲೋಸ್ ಆಗೋಗಿರುತ್ತೆ. ಸೊ ಇಲ್ಲಿ ನೋಡಿ, ನಮ್ದು ಲಿಕ್ವಿಡಿಟಿ ತಗೊಂಡು ಎಷ್ಟು ಬೇಗ ಬೈ ಸೈಡ್ ಲಿಕ್ವಿಡಿಟಿ ಹೋಯ್ತು. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ, ಬೈ ಸೈಡ್ ಲಿಕ್ವಿಡಿಟಿ ಅರ್ಥ ಆಯ್ತಲ್ವಾ? ಸೊ ಏನಾದ್ರು ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಇವಾಗ ನಾವು ಬುಲಿಶ್ ಮಾರ್ಕೆಟ್ ಅಲ್ಲಿ ಇದ್ದಾಗ ನಮ್ಗೆ ಫಸ್ಟ್ ಯಾವಾಗ್ಲೂ ಸೆಲ್ ಸೈಡ್ ಲಿಕ್ವಿಡಿಟಿ ತಗೋಬೇಕು. ಸೊ ನಾನು ಬೇರಿಶ್ ಮಾರ್ಕೆಟ್ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಬೇರಿಶ್ ಮಾರ್ಕೆಟ್ ಎಕ್ಸಾಂಪಲ್ ನೋಡಿ. ಸೊ ನಮ್ಗೆ ಶಾರ್ಟ್ ಮಾಡ್ಬೇಕು ಅಂದ್ರೆ ನಾವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತೀವಿ, ಲಾಂಗ್ ಮಾಡ್ತೀವ ಶಾರ್ಟ್ ಮಾಡ್ಬೇಕಾ ಅಂತ. ಸೊ ಇಲ್ಲಿ ನೋಡಿ, ಫಸ್ಟ್ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಬೈ ಸೈಡ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲಿ ಬರೋ ಎಲ್ಲಾ ಸ್ವಿಂಗ್ ಪಾಯಿಂಟ್ಸ್ ಕೂಡ ಬೈ ಸೈಡ್ ಲಿಕ್ವಿಡಿಟಿ, ಸಾರಿ. ಸೊ ಇದು ಸೆಲ್ ಸೈಡ್ ಲಿಕ್ವಿಡಿಟಿ. ಬೈ ಸೈಡ್. ಸೊ ನಾವು ಶಾರ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬೈ ಸೈಡ್ ಲಿಕ್ವಿಡಿಟಿ ತಗೊಳುತ್ತೆ. ಸೊ ಆಮೇಲೆ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಳುತ್ತೆ. ಸೊ ನಾವು ಇಲ್ಲಿರೋ ಎಲ್ಲಾ ಲೋಗಳನ್ನು ಟಾರ್ಗೆಟ್ ಮಾಡ್ಬೋದು. ನಮ್ದು ಟಾರ್ಗೆಟ್ ಏನಿದೆ ಅದು ಹಿಟ್ ಆಗೋವರೆಗೂ ನಾವು ಲೋಸ್ಗಳನ್ನ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಬಂದು ಇಲ್ಲಿ ರಿವರ್ಸಲ್ ಆಗಕ್ಕೆ ಟ್ರೈ ಆಗಿದೆ. ಸೊ ಇಲ್ಲಿ ನಮಗೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕನ್ಫರ್ಮೇಶನ್ ಸಿಕ್ಕಿರಲ್ಲ. ಸೊ ಅದಕ್ಕೆ ಅದು ವಾಪಸ್ ಬೀಳಕ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಮತ್ತೆ ನೋಡಿ, ಸೊ ಇಲ್ಲಿ ಮತ್ತೆ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಇದು ಬೈ ಸೈಡ್ ಲಿಕ್ವಿಡಿಟಿ. ಬೈ ಸೈಡ್ ಲಿಕ್ವಿಡಿಟಿ ತಗೊಂಡು ನೆಕ್ಸ್ಟ್ ನಾವು ಟಾರ್ಗೆಟ್ ಏನ್ ಮಾಡ್ತೀವಿ, ಈ ಸೆಲ್ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ತೀವಿ. ಸೊ ನಾನು ಹೇಳಿರೋ ತರ ಒಂದ್ಸರಿ ಲಿಕ್ವಿಡಿಟಿ ತಗೊಂಡ್ಮೇಲೆ ಈ ಹೈ ನಮ್ ಟಾರ್ಗೆಟ್ ರೀಚ್ ಆಗೋವರೆಗೂ ತುಂಬಾ ಸೇಫ್ ಆಗಿರುತ್ತೆ. ಸೊ ಬೇರೆಷ್ಗೆ ಯಾವಾಗ್ಲೂ ಫಸ್ಟ್ ಬೈ ಸೈಡ್ ಲಿಕ್ವಿಡಿಟಿ ತಗೊಳುತ್ತೆ. ಸೊ ನಾವು ಬುಲಿಶ್ ಅಲ್ಲಿ ಇದ್ದಾಗ ಯಾವಾಗ್ಲೂ ಸೆಲ್ ಸೈಡ್ ಲಿಕ್ವಿಡಿಟಿ ಫಸ್ಟ್ ತಗೊಳುತ್ತೆ. ಸೊ ಈ ಮಾರ್ಕೆಟ್ ಬುಲಿಶ್ ಇತ್ತು. ಸೊ ಅದಕ್ಕೆ ಇದು ಫಸ್ಟ್ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಇದನ್ನ ಬೇರಿಶ್ ಎಕ್ಸಾಂಪಲ್ ನೋಡಿದ್ರೆ, ಸೊ ಇದು ಡಾಲರ್ ಚಾರ್ಟ್ ಇದು. ಸೊ ನಾವು ಮೇಜರ್ಸ್ ನ ಟ್ರೇಡ್ ಮಾಡ್ಬೇಕು ಅಂದ್ರೆ ಫಸ್ಟ್ ಡಾಲರ್ ನ ಅನಲೈಸ್ ಮಾಡ್ಬೇಕು, ಡಾಲರ್ ಹೆಂಗೆ ಮೂವ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಇದು ಮೋಸ್ಟ್ಲಿ ನಮಗೆ ಪ್ರೀವಿಯಸ್ ಹೈ ಅನ್ಸುತ್ತೆ ಇದು. ಸೊ ಪ್ರೀವಿಯಸ್ ನಾವು ಡೈಲಿ ಟೈಮ್ ಫ್ರೇಮ್ ಮತ್ತೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲೂ ಕೂಡ ಬೈ ಸೈಡ್ ಲಿಕ್ವಿಡಿಟಿ, ಸೆಲ್ ಸೈಡ್ ಲಿಕ್ವಿಡಿಟಿ ಮಾರ್ಕ್ ಮಾಡಬಹುದು. ಸೊ ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನಾವು ಸೆಲ್ ಸೈಡ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ತೀವಿ. ಸೆಲ್ ಸೈಡ್ ಲಿಕ್ವಿಡಿಟಿ ಈ ಲೋನ್ ಏನಕ್ಕೆ ಟಾರ್ಗೆಟ್ ಮಾಡಿದೆ ಅಂದ್ರೆ ಇದನ್ನ ಸ್ವಿಂಗ್ ಲೋ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಇನ್ನೂ ಟಾರ್ಗೆಟ್ ಹಿಟ್ ಆಗಿಲ್ಲ. ಇದು ಕೂಡ ಒಂದು ಸ್ವಿಂಗ್ ಲೋ. ಸೊ ಅದು ಬಿಟ್ರೆ ಇನ್ನೊಂದು ಸ್ವಿಂಗ್ ಲೋ ಇದೆ. ಸೊ ಯಾವಾಗ ನಮ್ದು ಟಾರ್ಗೆಟ್ ಎಲ್ಲ ಹಿಟ್ ಆಗುತ್ತೆ ಅಲ್ಲಿವರೆಗೂ ನಾವು ಸ್ವಿಂಗ್ ಲೋಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಇರ್ಬೋದು. ಸೊ ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಇದನ್ನ 2 ಅವರ್ಸ್ 1 ಅವರ್ ಅಲ್ಲಿ ಅಲ್ಲಿ ನೋಡಿ. ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ನೆಕ್ಸ್ಟ್ ಟಾರ್ಗೆಟ್ ಆಗಿದೆ ಸೆಲ್ ಸೈಡ್ ಲಿಕ್ವಿಡಿಟಿ. ಈ ಸೆಲ್ ಸೈಡ್ ಲಿಕ್ವಿಡಿಟಿಲಿ ನೀವು ಗಮನ ಇಟ್ಟು ನೋಡಿದ್ರೆ ತುಂಬಾ ಲೋಗಳಿದೆ. ಸೊ ಇದನ್ನ ಈಕ್ವಲ್ ಲೋ ಅಂತ ಹೇಳಿದೆ. ಹೌದು ನೋಡಿ, ಇಲ್ಲಿ ಲೋಗಳಿದೆ ತುಂಬಾ. ಸೊ ಈ ಚಾರ್ಟ್ ಅಲ್ಲಿ ಗ್ಯಾಪ್ ಅಪ್ ಯಾಕಿದೆ ಅಂದ್ರೆ ಇದು ಫಾರೆಕ್ಸ್ ಪೇರ್ ಅಲ್ಲ ಇದು. ಸೊ ಇದು ಡಾಲರ್ ಅಂತ, ಬರೀ ಡಾಲರ್ದು ಇಂಡೆಕ್ಸ್ ಚಾರ್ಟ್ ಇದು. ಸೊ ಇದರಲ್ಲಿ ನಾವು ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನ ಅನಲೈಸ್ ಮಾಡ್ಕೊಂಡು ಬೇರೆ USD ಪೇರ್ಗಳು ಹೆಂಗ್ ಮೂವ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಟಾರ್ಗೆಟ್ ಇದನ್ನ ಲೋ ತಗೊಂಡು ಇಲ್ಲಿ ರಿವರ್ಸಲ್ ಆಗಕ್ಕೆ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಸೊ ಇಲ್ಲಿ ಇಲ್ಲಿ ನೋಡಿ, ಸೊ ಇಲ್ಲಿ ಮತ್ತೆ ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದ್ವಿ. ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ನಾವು ಏನ್ ಟಾರ್ಗೆಟ್ ಮಾಡ್ತೀವಿ, ಸೆಲ್ ಸೈಡ್ ಲಿಕ್ವಿಡಿಟಿ. ಸೊ ಈ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡು ಬೀಳಕ್ ಸ್ಟಾರ್ಟ್ ಆಯ್ತು. ಸೊ ರಿವರ್ಸಲ್ ಕನ್ಫರ್ಮೇಶನ್ ಇನ್ನೂ ಸಿಕ್ಕಿಲ್ಲ ನಮ್ಗೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಏನು,
ನಾವಿಲ್ಲಿ ಆಗ್ಲೇ ಲೋ ಮಾರ್ಕ್ ಮಾಡಿರೋದನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡ್ಬೋದು. ಸೊ ಅದು ಬೀಳ್ತಾ ಬೀಳ್ತಾ ಬೀಳ್ತಾನೆ ಇತ್ತದು. ಸೊ ಇಲ್ಲಿ ಮತ್ತೆ ನೋಡ್ಬೋದು ಇಲ್ಲಿ. ಈ ಹೈನ ಏನೋ ತಗೊಂಡಿಲ್ಲ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಿಂಗ್ ಹೈ ಇದೆ. ಸೊ ಈ ಹೈನ ತಗೊಂಡಿದೆ. ಸೊ ಇದು ಬೈ ಸೈಡ್ ಲಿಕ್ವಿಡಿಟಿ. ಸೊ ನಾನು ಹೇಳ್ದೆ ನನ್ ಟಾರ್ಗೆಟ್ ಹಿಟ್ ಆಗೋವರೆಗೂ ಈ ಹೈ ಯಾವಾಗ್ಲೂ ಸೇಫ್ ಆಗಿರುತ್ತೆ. ಸೊ ಇಲ್ಲಿ ಶಾರ್ಟ್ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ. ನಮ್ದು ಇವಾಗ ಸ್ಮಾರ್ಟ್ ಮನಿ ಟ್ರೇಡರ್ ಆಗಿ ನಾವು ಸ್ಟಾಪ್ ಲಾಸ್ ನ ನಾವು ಯಾವಾಗ್ಲೂ ಪ್ರೊಟೆಕ್ಟೆಡ್ ಹೈ ಅಲ್ಲಿ ಇಟ್ಟಿರ್ತೀವಿ. ಸೊ ನೋಡಿ, ಅದು ಬಂತು ಹೈ ತಗೊಳಕ್ಕೆ, ಆದ್ರೆ ಹೈ ತಗೊಳ್ಳಿಲ್ಲ. ಯಾಕಂದ್ರೆ ಇಲ್ಲಿ ಲಿಕ್ವಿಡಿಟಿ ಎಲ್ಲ ತಗೊಂಡ್ಬಿಟ್ಟಿದೆ. ಸೊ ನಮ್ದು ನೆಕ್ಸ್ಟ್ ಟಾರ್ಗೆಟ್ ಈ ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ನಾವ್ ಇವಾಗ ಅಲ್ಲಿ ಟ್ರೇಡ್ ತಗೊಂಡಿದ್ರೆ ಟಾರ್ಗೆಟ್ ಇನ್ನೂ ಹಿಟ್ ಆಗಿಲ್ಲ. ಸೊ ಇನ್ನೂ ಕನ್ಸಾಲಿಡೇಟ್ ಆಗ್ತದೆ. ಯಾಕಂದ್ರೆ ಫ್ರೈಡೆ ಕ್ಯಾಂಡಲ್ ಸ್ವಲ್ಪ ಮೇಲ್ ಬಂದಿದೆ. ಈ ಟಾರ್ಗೆಟ್ ಹಿಟ್ ಆದ್ಮೇಲೆ ರಿವರ್ಸಲ್ ಆಗ್ಬೋದು. ಸೊ ಅರ್ಥ ಆಗಿದೆಯಾ ಎಲ್ಲಾರ್ಗು? ಸೆಲ್ ಸೈಡ್ ಬೈ ಸೈಡ್ ಅಂದ್ರೆ ಅರ್ಥ ಆಯ್ತಾ? ಸ್ವಿಂಗ್ ಪಾಯಿಂಟ್, ಸೆಲ್ ಸೈಡ್ ಬೈ ಸೈಡ್. ಸೊ ಇದು ಅರ್ಥ ಮಾಡ್ಕೊಂಡ್ರೆ ನಾವು ICT ಕಾನ್ಸೆಪ್ಟ್ ಅಲ್ಲಿ ಟ್ರೇಡ್ ಆಗೋದು. ಯಾಕಂದ್ರೆ ಲಿಕ್ವಿಡಿಟಿ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ICT ಕಾನ್ಸೆಪ್ಟ್ ಅಲ್ಲಿ. ಸೊ ನಾವು ಇಲ್ಲಿ ಲಿಕ್ವಿಡಿಟಿ ತಗೊಂಡಿಲ್ಲ ಅಂದ್ರೆ ನಾವು ಟ್ರೇಡೇ ಮಾಡೋದಿಲ್ಲ. ಸೊ ನನ್ ಹೋಮ್ವರ್ಕ್ ಹೇಳಿದ ಅರ್ಥ ಆಯ್ತು ಅಲ್ವಾ? ಒಂದು ಬೈ ಸೈಡ್ ಲಿಕ್ವಿಡಿಟಿ, ಒಂದು ಸೆಲ್ ಸೈಡ್ ಲಿಕ್ವಿಡಿಟಿ, ಒಂದು ಈಕ್ವಲ್ ಲೋ ಮತ್ತೆ ಈಕ್ವಲ್ ಹೈ, ಮತ್ತೆ ಪ್ರೀವಿಯಸ್ ಡೇ ಲೋ ಮತ್ತೆ ಪ್ರೀವಿಯಸ್ ಡೇ ಹೈ ಎಕ್ಸಾಂಪಲ್ಸ್ ಕಳಿಸಿ. ಮೂರ್ ಫೋಟೋನ ಮಾರ್ಕ್ ಮಾಡಿ ಕಳಿಸಿ. ಸೊ ನೀವು ಇದನ್ನ ಚಾರ್ಟ್ ನಿಂದ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಸೊ ಈಗ ಕೇಳಿಸ್ಕೊಂಡಿರ್ತೀರಾ, ಇದನ್ನ ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನ ನೋಡಿದ್ಮೇಲೆ ನೀವು ಅರ್ಥ ಆಗಿಲ್ಲ ಅಂದ್ರೆ ಡೌಟ್ಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೇಳ್ಬೋದು. ಸೊ ಇದು ಹೋಮ್ ವರ್ಕ್ ನ ಮಾಡಿ ಎಲ್ಲಾರು. ಸೊ ಇನ್ನೂ ಏನಾದ್ರು ಡೌಟ್ ಇದೆಯಾ ಎಲ್ಲಾರ್ಗೂ? ಕಿಲ್ ಝೋನ್ ಅಂದ್ರೆ ಕಿಲ್ ಝೋನ್ ಅಂದ್ರೆ ಈಗ ನಮ್ದು ನ್ಯೂಯಾರ್ಕ್ ಸೆಷನ್, ಲಂಡನ್ ಸೆಷನ್ ಏನಿದೆ, ಆ ಸೆಷನ್ ಮಧ್ಯದಲ್ಲಿ ನಮ್ದು ಒಂದು ಸ್ಪೆಸಿಫಿಕ್ ಟೈಮ್ ಬರುತ್ತೆ ಟ್ರೇಡ್ ಮಾಡೋದಕ್ಕೆ. ಆ ಟೈಮ್ ಅಲ್ಲಿ ನಮ್ಗೆ ICT ಕಾನ್ಸೆಪ್ಟ್ ಸೆಟಪ್ ಗಳು ಸಿಗುತ್ತೆ ಟ್ರೇಡ್ ಮಾಡೋದಕ್ಕೆ. ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಕಿಲ್ ಝೋನ್ ಅಂದ್ರೆ ಏನು. ಸೊ ಬೇರೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಸೊ ನಾನು ಹೇಳಿರೋ ಹೋಮ್ವರ್ಕ್ನು ಮಾಡಿ, ಯಾರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಯಾರು ICT ಕಾನ್ಸೆಪ್ಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಸೊ ನಾನು ಹೇಳ್ತೀನಿ ICT ಕಾನ್ಸೆಪ್ಟ್ ನ ಕಲ್ತ್ಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿ ಟ್ರೇಡ್ ಮಾಡ್ಬೋದು. ಸೊ ಸಪೋರ್ಟ್, ರೆಸಿಸ್ಟೆನ್ಸ್, ಪ್ರೈಸ್ ಆಕ್ಷನ್. ಸೊ ಡ್ರಾ ಆನ್ ಲಿಕ್ವಿಡಿಟಿ ಅಂದ್ರೆ ಇದೆ, ಬೈ ಸೈಡ್ ಲಿಕ್ವಿಡಿಟಿ, ಸೆಲ್ ಸೈಡ್ ಲಿಕ್ವಿಡಿಟಿನ ಡ್ರಾ ಆನ್ ಲಿಕ್ವಿಡಿಟೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಲ್ಲಿಗೆ ಡ್ರಾ ಆಗುತ್ತೆ ಇವಾಗ ನೆಕ್ಸ್ಟ್ ಇಲ್ಲಿ ಇದು ನನ್ನ ಟಾರ್ಗೆಟ್. ಸೊ ಇದನ್ನ ಡ್ರಾ ಆನ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ನಾವ್ ಏನ ಟಾರ್ಗೆಟ್ ಮಾಡ್ತೀವಿ ಅದನ್ನ ಡ್ರಾ ಆನ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಟೈಮ್ ಹೈಯೆಸ್ಟ್ ಟು ನ್ಯೂಯಾರ್ಕ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಟೈಮ್ ಝೋನ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ UST -4. ಸೊ ಈ ನ್ಯೂಯಾರ್ಕ್ ಟೈಮ್ಗೆ ಚೇಂಜ್ ಮಾಡಬೇಕು. ಸೊ ಇದು ನಿಮ್ದು ಇಂಡಿಯಾದಲ್ಲಿ ಇರುತ್ತೆ. ಸೊ ಇಲ್ಲಿ -4, UST -4 ಆಗಿ ನ್ಯೂಯಾರ್ಕ್ ಅಂತ ಹೆಸರಿದೆ. ಸೊ ಆ ಟೈಮ್ ಫ್ರೇಮ್ಗೆ ಚೇಂಜ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ಕೊಡೋ ಟಾಪಿಕ್ ಎಲ್ಲ ನ್ಯೂಯಾರ್ಕ್ ಟೈಮಿಂಗ್ಸ್ ಪ್ರಕಾರನೇ ಇರುತ್ತೆ. ಸೊ ನೀವೆಲ್ಲ ನ್ಯೂಯಾರ್ಕ್ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಬೇರೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಸೊ ಎಲ್ಲಾರ್ಗು ಅರ್ಥ ಆಗಿದೆ ಅಲ್ವಾ ನಾನು ಹೇಳ್ಕೊಟ್ಟಿದ್ದು ಇವತ್ತು? ಈ ಲಿಕ್ವಿಡಿಟಿ ತಗೊಂಡ್ರೆ ರಿವರ್ಸಲ್ ಆಗುತ್ತೆ. ಸೊ ಅದು ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿರಲ್ಲ, ಸೊ ಅದಕ್ಕೆ ರಿವರ್ಸಲ್ ಆಗಲ್ಲ. ಸೊ ಈಗ ಲಿಕ್ವಿಡಿಟಿ ನಾನು ಇದ್ರಲ್ಲಿ ತೋರಿಸ್ದೆ. ಸೊ ಕನ್ಫರ್ಮೇಶನ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಅದು ಹೋಗ್ತಾ ಹೋಗ್ತಾ ಬರುತ್ತೆ, ಆದ್ರೆ ಇದು ಮೇನ್ ಬೇಸಿಕ್ಸ್ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೈ ತಗೊಂಡ ತಕ್ಷಣ ಇಲ್ಲಿ ಲೋ ಟಾರ್ಗೆಟ್ ಮಾಡ್ತೀರಾ. ಸೊ ಲೋ ತಗೊಂಡು ಇಲ್ಲಿ ಏನಕ್ಕೆ ರಿವರ್ಸಲ್ ಆಗಿಲ್ಲ, ನೆಕ್ಸ್ಟ್ ನೀವು ಮತ್ತೆ ಈ ಹೈನ ಟಾರ್ಗೆಟ್ ಮಾಡ್ಬೋದಿತ್ತು ರಿವರ್ಸಲ್ ಆಗಿದ್ರೆ. ಸೊ ಇಲ್ಲಿ ರಿವರ್ಸಲ್ ಏನಕ್ಕಾಗಿಲ್ಲ ಅಂದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕನ್ಫರ್ಮೇಶನ್ ಸಿಕ್ಕಿರಲ್ಲ. ಸೊ ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ನಾವು ಬಯಾಸ್ ನ ಚೇಂಜ್ ಮಾಡಲ್ಲ. ಸೊ ಇದು ಬೇರಿಶ್ ಇತ್ತು, ಆ ಕನ್ಫರ್ಮೇಶನ್ ಸಿಗೋವರೆಗೂ ಬೇರಿಶೇ ಇರ್ತದೆ. ಲಿಕ್ವಿಡಿಟಿ ಪೂಲ್ ಅಂದ್ರೆ ಏನು? ಸೊ ಡ್ರಾ ಆನ್ ಲಿಕ್ವಿಡಿಟಿ, ಲಿಕ್ವಿಡಿಟಿ ಪೂಲ್ ಅಂದ್ರೆ ಎಲ್ಲ ಒಂದೇ. ಸೊ ಇಲ್ಲಿ ಏನ್ನ ಟಾರ್ಗೆಟ್ ಮಾಡ್ತೀವಿ, ಸೊ ಲಿಕ್ವಿಡಿಟಿ ಪೂಲ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಟ್ರೇಡ್ ಮಾಡಿರೋದು ಸ್ಟಾಪ್ ಲಾಸ್ ಗಳು ಇಲ್ಲಿ ಇರುತ್ತೆ. ಸೊ ಈ ಸ್ಟಾಪ್ ಲಾಸ್, ತುಂಬಾ ಜನದ ಸ್ಟಾಪ್ ಲಾಸ್ ಇರುತ್ತಲ್ಲ, ಅದನ್ನ ಲಿಕ್ವಿಡಿಟಿ ಪೂಲ್ ಅಂತ ಹೇಳ್ತಾರೆ. ಸೊ ಇದನ್ನ ಲಿಕ್ವಿಡಿಟಿ ಪೂಲ್ ಇತ್ತು.
ಸೊ ಇಲ್ಲಿ ನಾವು ಬೈ ಮಾಡಿರ್ತೀವಿ. ಸೊ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೊ ಇಲ್ಲಿ ಬೈ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೊ ಇಲ್ಲಿ ಏನು ಇದು ಲಿಕ್ವಿಡಿಟಿ ಪೂಲ್. ಸೊ ಇಲ್ಲಿ ತುಂಬಾ ಜನದ್ದು ಸ್ಟಾಪ್ ಲಾಸ್ ಇರುತ್ತೆ. ಇವರು ಇಲ್ಲಿ ಬೇಗ ತಕೊಂಡಿಲ್ಲ ಪ್ರಾಫಿಟ್ ಅಂದ್ರೆ ಏನಾಯ್ತು, ಆ ಲಿಕ್ವಿಡಿಟಿ ಪೂಲ್ ಅಲ್ಲಿ ಹೋಗಿ ಎಲ್ಲಾರ್ದು ಸ್ಟಾಪ್ ಲಾಸ್ ತಗೊಳುತ್ತೆ ಮಾರ್ಕೆಟ್. ಸೊ ಇದು ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್, ಬ್ಯಾಂಕ್ಗಳು ಟ್ರೇಡ್ ಮಾಡುತ್ತೆ. ಸೊ ನಾವು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಹೆಂಗ್ ಟ್ರೇಡ್ ಮಾಡ್ತಾರೆ, ನಾವು ಅದ್ರ ಮೂಲಕ ಅವ್ರ ಜೊತೆ ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಮ್ಗೆ ಇಲ್ಲಿ ಲಿಕ್ವಿಡಿಟಿ ಆಗಕ್ ಆಸೆ ಇರಲ್ಲ. ಸೊ ಅದಕ್ಕೆ ಎಲ್ಲಾರ್ದು ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ನಮ್ದು ಎಂಟ್ರಿ ಆಗಿರುತ್ತೆ. ಸೊ ಎಲ್ಲರೂ ಎಂಟ್ರಿ ಮಾಡೋಷ್ಟ್ರೊಳಗೆ ನಮ್ದು ಟೇಕ್ ಪ್ರಾಫಿಟ್, ನಮ್ದು ಪ್ರಾಫಿಟ್ ಬಂದ್ಬಿಟ್ಟಿರುತ್ತೆ. ಸೊ ಟೈಮ್ ಚೇಂಜ್ ಮಾಡೋದು ಹೇಗೆ? ಸೊ ಇಲ್ಲಿ ಕೆಳಗಡೆ ಟೈಮಿಂಗ್ಸ್ ಇದೆ ನೋಡಿ, ಇಲ್ಲಿ 12:21 ಅಂತ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ, ಇದು ತುಂಬಾ ದೇಶದ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ +5:30 ಇರುತ್ತೆ US ಕೋಲ್ಕತ್ತಾದು ಇಂಡಿಯನ್ ಟೈಮಿಂಗ್. ಸೊ ಇದನ್ನ ಮೇಲೋಗಿ -4 UTC -4 ನ್ಯೂಯಾರ್ಕ್ ಟೈಮಿಂಗ್ಸ್ಗೆ ಚೇಂಜ್ ಮಾಡ್ಬೋದು. ERL IRL ಸರ್, ERL ಅಂದ್ರೆ ಮುಂದೆ ಹೇಳ್ಕೊಡ್ತೀನಿ. ಅದು ಈಗ ನಿಮ್ ICT ಕಾನ್ಸೆಪ್ಟ್ ನೋಡಿದಿರಾ ಅನ್ಸುತ್ತೆ. ಸೊ ಇಲ್ಲಿ ಕೆಲವ್ರಿಗೆ ಗೊತ್ತಿರೋದಿಲ್ಲ IRL ಅಂದ್ರೆ ಏನು ಅಂತ. ERL ಅಂದ್ರೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ. ಸೊ ಇದನ್ನೇ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಇದನ್ನ ಎಕ್ಸ್ಟರ್ನಲ್ ರೇಂಜ್. ಸರ್, ಲಂಡನ್ ಸೆಷನ್ ನಮ್ಗೆ ಮಧ್ಯಾಹ್ನ ಇರುತ್ತೆ. ನ್ಯೂಯಾರ್ಕ್ ಸೆಷನ್ ಸಂಜೆ ಇರುತ್ತೆ. ಸೊ ನಮ್ಗೆ ಬೆಳಗ್ಗೆ ಎಲ್ಲ ಏಷ್ಯನ್ ಸೆಷನ್ ಇರುತ್ತೆ. ನ್ಯೂಯಾರ್ಕ್ ಸೆಷನ್ ನಾನು ವಿಡಿಯೋ ಮಾಡ್ತೀನಿ ರೀಲ್ಸ್ ಅಲ್ಲಿ. ಸೊ ನಾನು ಅದನ್ನ ಮುಂದೆ ಈ ವಿಡಿಯೋಲೇ ಕವರ್ ಮಾಡ್ತೀನಿ. ಟೈಮಿಂಗ್ಸ್ ಕೂಡ ಕವರ್ ಮಾಡ್ತೀನಿ. ಸೊ ಲಂಡನ್ ಸೆಷನ್ ಯಾವಾಗ್ಲೂ ಮಧ್ಯಾಹ್ನ ಇರುತ್ತೆ. ನ್ಯೂಯಾರ್ಕ್ ಸೆಷನ್ ನಮ್ಗೆ ಯಾವಾಗ್ಲೂ 5:30, 6 ಅಷ್ಟರೊಳಗೆ ಸ್ಟಾರ್ಟ್ ಆಗುತ್ತೆ. ಸೊ ಬೇರೆ ಡೌಟ್ಸ್ ಇದ್ರೆ ಕೇಳಿ. ಸೊ ಏನು ಡೌಟ್ಸ್ ಇಲ್ವಾ? BTC ಒಂದು ಎಕ್ಸಾಂಪಲ್. ಒಂದು ನಿಮಿಷ. ಸೊ ಬಿಟ್ಕಾಯಿನ್ ಮಾರ್ಕೆಟ್ ಇನ್ನೂ ರನ್ನಿಂಗ್ ಇದೆ. ಸೊ ಬಿಟ್ಕಾಯಿನ್ ಮಾರ್ಕೆಟ್ 24 ಅವರ್ಸ್ ಓಪನ್ ಇರುತ್ತೆ. ಸೊ ಬಿಟ್ಕಾಯಿನ್ ಮಾರ್ಕೆಟ್ ಅಲ್ಲಿ ಇವತ್ತು ಸ್ಯಾಟರ್ಡೆ ಸಂಡೇ, ಸೊ ಅದಕ್ಕೆ ಕನ್ಸಾಲಿಡೇಟ್ ಆಗ್ತದೆ. ಸೊ ನೀವು ಹಳೆ ಇದ್ರಲ್ಲಿ ನೋಡಿದ್ರೆ, ಸೊ ಇದೆ ನೋಡಿ. ಸೊ ಇಲ್ಲಿ ಲೋ ತಗೊಂಡಿದೆ, ಈ ಲೋನು ತಗೊಂಡಿದೆ. ಸೊ ಈ ಲೋ ಈಕ್ವಲ್ ಲೋ ಆಗ್ಬೋದು. ಸೊ ಇದು ಇನ್ನೊಂದ್ ಸ್ವಲ್ಪ ಕೆಳಗಿದ್ರೆ ಕರೆಕ್ಟ್ ಆಗಿ ಈಕ್ವಲ್ ಲೋ ಆಯ್ತಿತ್ತು. ಸೊ ಇದನ್ನ ತಗೊಂಡು ರಿವರ್ಸಲ್ ಏನಕ್ಕೆ ಆಗಿಲ್ಲ. ಸೊ ಇಲ್ಲಿ ಯಾವ ಟಾರ್ಗೆಟ್ನು ತಗೊಂಡಿಲ್ಲ. ಸೊ ಈ ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ತಿದ್ರಿ. ಸೊ ಇಲ್ಲಿ ರಿವರ್ಸಲ್ ತರ ಬಂದಿದೆ. ಸೊ ಆದ್ರೆ ನಮ್ಗೆ ಕರೆಕ್ಟ್ ಆಗಿ ಕನ್ಫರ್ಮೇಶನ್ ಸಿಕ್ಕಿರೋದಿಲ್ಲ. ಸೊ ಅದಕ್ಕೆ ವಾಪಸ್ ಕೆಳಗೆ ಹೋಗಿದೆ. ಸೊ ನಾವು ವಾಪಸ್ ಕೆಳಗೆ ಹೋದಾಗ ಏನ್ ಟಾರ್ಗೆಟ್ ಮಾಡ್ತೀವಿ, ಸೊ ಇಲ್ಲಿ ನೋಡಿ, ಇದು ಬೈ ಸೈಡ್ ಲಿಕ್ವಿಡಿಟಿ ತಗೊಂತು. ಸೊ ನೆಕ್ಸ್ಟ್ ನಾವು ಸೆಲ್ ಸೈಡ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ತೀವಿ. ಸೊ ಇದು ಟಾರ್ಗೆಟ್ ಆಗುತ್ತೆ. ಸೊ ಇದನ್ನು ಟಾರ್ಗೆಟ್ ಮಾಡ್ಬೋದು. ಸೊ ಆದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಈ ಹೈನ ಮತ್ತೆ ತಗೊಂಡಿಲ್ಲ. ನಮ್ ಟಾರ್ಗೆಟ್ ಹಿಟ್ ಆಗೋವರೆಗೂ ಈ ಹೈನ ತಗೊಂಡಿಲ್ಲ. ಅರ್ಥ ಆಯ್ತಾ? ಸೊ ನೀವು ನ್ಯೂಯಾರ್ಕ್ ಟ್ರೇಡಿಂಗ್ ಮಾಡ್ತೀರಾ? ಹಾ, ನಾನು ಲಂಡನ್, ನ್ಯೂಯಾರ್ಕ್ ಎರಡರಲ್ಲೂ ಟ್ರೇಡಿಂಗ್ ಮಾಡ್ತೀನಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಸೊ ಇದನ್ನ ನೀವು ಹೋಗಿ ನಿಮ್ದು ಸೆಟಪ್, ನಿಮ್ದು ಟ್ರೇಡಿಂಗ್ ವ್ಯೂ ಓಪನ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಕಾನ್ಸೆಪ್ಟ್ ನ ಕಲಿಯೋಕ್ಕಾಗೋದು. ಸೊ ಇವತ್ತು ನಾನು ಇದನ್ನ ಏನ್ ಹೇಳ್ದೆ ಅದನ್ನ ಹೋಗಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ, ಡೌಟ್ ಇದ್ರೆ ನನಗೆ ಟೆಲಿಗ್ರಾಮ್ ಅಲ್ಲಿ ಕೇಳಿ. ಸೊ ನಾನು ಅಲ್ಲಿ ಯಾವಾಗ್ಲೂ ಎಲ್ಲಾರ್ಗೂ ಆನ್ಸರ್ ಮಾಡ್ತೀನಿ ನಾನು. ಇದು ಸೆಷನ್ ವರ್ಕ್ ಆಗುತ್ತೆ. ಸೊ ICT ಕಾನ್ಸೆಪ್ಟ್ ಒಳಗಡೆನೆ ಸೆಷನ್ ಅಲ್ಲೇ ಟ್ರೇಡ್ ಮಾಡೋದು ನಾವು. ಸೆಷನ್ ಹೊರಗಡೆ ಟ್ರೇಡ್ ಮಾಡೋದಿಲ್ಲ. ಸೊ ನಾವು ಏಷ್ಯನ್ ಸೆಷನ್ ಅಲ್ಲಿ ಜಾಸ್ತಿ ಟ್ರೇಡ್ ಮಾಡಲ್ಲ. ಏಷ್ಯನ್ ಸೆಷನ್ ಅಲ್ಲಿ ಯಾವ ಕರೆನ್ಸೀಸ್ ನ ಟ್ರೇಡ್ ಮಾಡ್ತೀವಿ ಗೊತ್ತಾ? JPY ಇರೋ ಕರೆನ್ಸಿ. ಏಷ್ಯನ್ ಸೆಷನ್ ಅಲ್ಲಿ ವಾಲೆಟೈಲ್ ಇರೋ ಕರೆನ್ಸಿನ ಟ್ರೇಡ್ ಮಾಡ್ತೀವಿ. ಸೊ ಗೋಲ್ಡ್ ಕೂಡ ಕೆಲವು ಟೈಮ್ ಅಲ್ಲಿ ಏಷ್ಯನ್ ಸೆಷನ್ ಅಲ್ಲಿ ವಾಲೆಟೈಲ್ ಇರುತ್ತೆ. ಸೊ ಏಷ್ಯನ್ ಸೆಷನ್ ಆಲ್ಮೋಸ್ಟ್ ಆಲ್ ಯಾವಾಗ್ಲೂ ಕನ್ಸಾಲಿಡೇಟ್ ಆಗುತ್ತೆ.
ಲಂಡನ್ ಸೆಷನ್ ಮತ್ತೆ ನ್ಯೂಯಾರ್ಕ್ ಸೆಷನ್ ಎಕ್ಸ್ಪಾನ್ಷನ್ ಆಗುತ್ತೆ, ಇಲ್ಲ ರಿವರ್ಸಲ್ ಕಂಟಿನ್ಯೂಷನ್ ಎಲ್ಲ ಆಗುತ್ತೆ. ಸೊ ಏನಾದ್ರು ಏಷ್ಯನ್ ಸೆಷನ್ ಎಕ್ಸ್ಪಾನ್ಷನ್ ಆದ್ರೆ ಲಂಡನ್ ಸೆಷನ್ ಕನ್ಸಾಲಿಡೇಟ್ ಆಗುತ್ತೆ. ಸೊ ಅದ್ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಎಲ್ಲಾರು. ಸೊ ಇಲ್ಲಿ ಟೈಮ್ ಚೇಂಜ್ ಮಾಡೋದು ಗೊತ್ತಾಯ್ತು ಅಲ್ವಾ ಎಲ್ಲಾರ್ಗು? ಸೊ ನೀವೆಲ್ಲರೂ ನ್ಯೂಯಾರ್ಕ್ ಟೈಮಿಂಗ್ ಚೇಂಜ್ ಮಾಡ್ಕೊಳ್ಳಿ. ಸೊ ಬೈ ಸೈಡ್ ಲಿಕ್ವಿಡಿಟಿ ಸೆಲ್ ಸೈಡ್ ಲಿಕ್ವಿಡಿಟಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಸೊ ಇದನ್ನ ಅರ್ಥ ಆದ್ರೆ ನೆಕ್ಸ್ಟ್ ಟಾಪಿಕ್ಸ್ ಗಳು ಅರ್ಥ ಆಗುತ್ತೆ. ಯಾವ ಲಿಕ್ವಿಡಿಟಿ ತಗೊಂಡು ರಿವರ್ಸ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಏನಾದ್ರು ಕೆಲವು ಡೌಟ್ಸ್ ಇದ್ರೆ ಕೇಳ್ಬೋದು. ಇನ್ನೊಂದು 5-10 ಮಿನಿಟ್ಸ್ ಅಲ್ಲಿ ಕ್ಲಾಸ್ ಎಂಡ್ ಮಾಡ್ತೀನಿ. ಸರ್ ಕ್ರೂಡ್ ಆಯಿಲ್ ನ ಜಾಸ್ತಿ ನಾನು ಟ್ರೇಡ್ ಮಾಡೋದಿಲ್ಲ. ಆದ್ರೆ ಎಕ್ಸಾಂಪಲ್ ನಿಮಿಷ. ಸೊ ಕ್ರೂಡ್ ಆಯಿಲ್ ಯಾಕೆ ಟ್ರೇಡ್ ಮಾಡೋದಿಲ್ಲ ಅಂದ್ರೆ ನಂಗೆ ಇದ್ರಲ್ಲಿ ಸ್ಪ್ರೆಡ್ಸ್ ಜಾಸ್ತಿ ಇರುತ್ತೆ. ಕ್ರೂಡ್ ಆಯಿಲ್ ಅಲ್ಲಿ ಸೊ ಇದೆ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಇಲ್ಲಿ ಹೈ ತಗೊಂಡಿದೆ. ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ತೀರಾ? ಈ ಲೋ ಟಾರ್ಗೆಟ್ ಮಾಡ್ತೀರಿ. ಸೊ ಈ ಲೋ ಟಾರ್ಗೆಟ್ ಮಾಡ್ಬೋದು. ಈ ಲೋ ತಗೊಂಡು ರಿವರ್ಸಲ್ ಆಗಿಲ್ಲ, ನಮಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಈ ಲೋ ಟಾರ್ಗೆಟ್ ಮಾಡ್ಬೋದು. ಸೊ ಇದು ತಗೊಂಡು ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ಈ ಲೋ ಟಾರ್ಗೆಟ್ ಮಾಡ್ಬೋದು. ಸೊ ಎಲ್ಲಾದ್ರಲ್ಲೂ ಲಿಕ್ವಿಡಿಟಿ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಸೊ ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಆಗ್ತಿಲ್ವಾ? ಸ್ಕ್ರೀನ್ ಶೇರ್ ಆಗ್ತಿದ್ಯಾ ಇಲ್ವಾ? ಸೊ ಇದು ಕ್ರೂಡ್ ಆಯಿಲ್ ಎಕ್ಸಾಂಪಲ್ ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಫಸ್ಟ್ ಹೈ ತಗೊಂಡಿದೆ. ಸೊ ನೆಕ್ಸ್ಟ್ ನಾವು ಸೆಲ್ ಸೈಡ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ತೀವಿ. ಇದನ್ನ ತಗೊಂಡು ನಮಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ರಿವರ್ಸಲ್ ಆಗೋಕ್ಕೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ನಾವು ಇದನ್ನ ಟಾರ್ಗೆಟ್ ಮಾಡ್ತೀವಿ. ಇದನ್ನು ತಗೊಂಡು ರಿವರ್ಸಲ್ ಆಗೋ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಇದನ್ನ ಟಾರ್ಗೆಟ್ ಮಾಡ್ತೀವಿ. ಸೊ ಈ ಟ್ರೇಡಿಂಗ್ ವ್ಯೂ ಅಲ್ಲಿ ಈ ತರ ಕ್ಯಾಂಡಲ್ಸ್ ಹೇಗೆ ಸೆಟ್ ಮಾಡೋದು? ಸೊ ಒಂದ್ ನಿಮಿಷ. ಕ್ಯಾಂಡಲ್ ಕಲರ್ ಚೇಂಜ್ ಮಾಡೋದಕ್ಕೆ ನೀವು ಕ್ಯಾಂಡಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಕ್ಯಾಂಡಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ ಸೆಟ್ಟಿಂಗ್ಸ್ ಅಲ್ಲಿ ಕಲರ್ ನಾನು ವೈಟ್ ಇಟ್ಟಿದ್ದೀನಿ, ಇನ್ ಮಿಕ್ಕಿದೆಲ್ಲ ಬ್ಲಾಕ್ ಇಟ್ಟಿದ್ದೀನಿ. ಸೊ ಇದನ್ನ ಬೇಕಂದ್ರೆ ನಾನು ಗ್ರೀನ್ ಮಾಡ್ಕೋಬಹುದು. ಸೊ ಕೆಲವು ಜನ ಗ್ರೀನ್ ಯೂಸ್ ಮಾಡ್ತಾರೆ. ಸೊ ನಾನ್ ವೈಟ್ ಯೂಸ್ ಮಾಡ್ತೀನಿ. ನಾನು ಮುಂಚೆ ಗ್ರೀನ್ ಯೂಸ್ ಮಾಡ್ತಿದ್ದೆ. ಸೊ ಕ್ಯಾಂಡಲ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸೊ ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ಕ್ಲಾಸ್ನ ಎಂಡ್ ಮಾಡ್ತೀನಿ. ಎಲ್ಲಾರ್ಗೂ ಅರ್ಥ ಆಗಿದೆ ಅಲ್ವಾ? ನಾಳೆ ಏನ್ ಟಾಪಿಕ್ ಇರುತ್ತೆ? ನಾನು ನಿಮ್ಗೆ ಏನೇನ್ ಟಾಪಿಕ್ ಮಾಡ್ತೀನಿ ಅಂತ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಸೊ ನಾಳೆ ಮೋಸ್ಟ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದೆ ಅನ್ಸುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಏನು ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು ಅಂತ ಇದೆ ನೆಕ್ಸ್ಟ್.